ನಮಸ್ಕಾರ, ಸಿಟಿವಿ ನ್ಯೂಸ್ಗೆ ಸ್ವಾಗತ. ನಾನು ವರ್ಷಿಣಿ ಆಚಾರ್ಯ. ಮೊದಲಿಗೆ ಮುಖ್ಯಾಂಶಗಳು. ಆಪರೇಷನ್ ಸಿಂಧೂರ್ ಕಾರ್ಯಾಚರಣೆಯಲ್ಲಿ ವೀರಮರಣ ಹೊಂದಿದ ವೀರಯೋಧ ಮುರಳಿ ನಾಯಕ್ಗೆ ಅಂತಿಮ ನಮನ. ಚಿಕ್ಕಬಳ್ಳಾಪುರ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಜನಸಾಗರ. ಯೋಧನ ಪಾರ್ಥಿವ ಶರೀರ ನೋಡಲು ಸಹಸ್ರಾರು ಮಂದಿ ಭಾಗಿ. ಎಸ್ಎಸ್ಎಲ್ಸಿ ಪಿಯುಸಿ ಪಾಸಾದ ಪೌರ ಕಾರ್ಮಿಕರ ಮಕ್ಕಳಿಗೆ ಪ್ರತಿಭಾ ಪುರಸ್ಕಾರ. ಪೌರ ಕಾರ್ಮಿಕರ ಮಕ್ಕಳು ಅಧಿಕಾರಿಗಳಾಗಬೇಕು, ಅದಕ್ಕಾಗಿ ಶಿಕ್ಷಣಕ್ಕೆ ಮಹತ್ವ ನೀಡಬೇಕು ಎಂದ ನಗರಸಭೆ ಉಪಾಧ್ಯಕ್ಷ ನಾಗರಾಜ್. ಸುಟ್ಟ ಆಸಿಡ್ ದಾಳಿಯಿಂದಾದ ಗಾಯಗಳಿಗೆ ಉಚಿತ ಪ್ಲಾಸ್ಟಿಕ್ ಸರ್ಜರಿ ಶಿಬಿರ. ಬೆಂಗಳೂರಿನ ಮಲ್ಲೇಶ್ವರಂನಲ್ಲಿ 20ರಿಂದ ನಡೆಯಲಿರುವ ಶಿಬಿರ. ಉಚಿತ ಪ್ಲಾಸ್ಟಿಕ್ ಸರ್ಜರಿ ಶಿಬಿರದಲ್ಲಿ ಭಾಗವಹಿಸಲು ಮನವಿ. ಬಾಗೇಪಲ್ಲಿ ಪೊಲೀಸರ ಭರ್ಜರಿ ಕಾರ್ಯಾಚರಣೆ. ಕುಖ್ಯಾತ ಅಂತಾರಾಜ್ಯ ಗಾಂಜಾ ಕಳ್ಳನ ಬಂಧನ. ಆಂಧ್ರಪ್ರದೇಶ ಮೂಲದ ಆರೋಪಿಯಿಂದ 4.5 ಲಕ್ಷ ಮೌಲ್ಯದ 9 ಕೆಜಿ ಗಾಂಜಾ ವಶ. ವಾರ್ತೆಗಳ ವಿವರ. ಆತ ಯಾವುದೇ ಜನಪ್ರತಿನಿಧಿಯಾಗಿಲ್ಲ, ಆತ ಯಾವುದೇ ಪಕ್ಷದ ಪ್ರತಿನಿಧಿಯೂ ಅಲ್ಲ. ಅಷ್ಟೇಕೆ ಆತನು ಯಾರು ಎಂಬುದು ನಿನ್ನೆಯವರೆಗೂ ಯಾರಿಗೂ ಪರಿಚಯವೇ ಇಲ್ಲ. ಆದರೆ ಇಂದು ದಿನ ಬೆಳಗಾಗುವಷ್ಟರಲ್ಲಿ ಆತನ ತ್ಯಾಗಕ್ಕಾಗಿ ಕಂಬನಿ ಮಿಡಿದವರ ಸಂಖ್ಯೆ ಕಾಶ್ಮೀರದಿಂದ ಕನ್ಯಾಕುಮಾರಿಯವರೆಗೂ ವ್ಯಾಪಿಸಿತು. ಅಂತಹ ವ್ಯಕ್ತಿ ಬರುತ್ತಿದ್ದಾನೆಂದರೆ ನೋಡಲು ಜನರು ಮುಗಿಬೀಳದೆ ಇರಲು ಸಾಧ್ಯವೇ? ಹಾಗಾದರೆ ಯಾರು ಆ ಸೆಲೆಬ್ರಿಟಿ ಅಂತೀರಾ? ನೀವೇ ನೋಡಿ. ಮುಖ್ಯಮಂತ್ರಿಯಲ್ಲ, ಯಾವುದೇ ಸಚಿವನೂ ಅಲ್ಲ. ಆದರೆ ಆತನಿಗಾಗಿ ಕಾಯುತ್ತಿದ್ದಿದ್ದು ಸಹಸ್ರಾರು ಮಂದಿ. ಕಾಸು ಮದ್ಯ ಕೊಟ್ಟು ವಾಹನ ಕಳುಹಿಸಿ ಜನರಿಗೆ ಮನವಿ ಮಾಡಿದರೂ ರಾಜಕಾರಣಿಗಳ ಸಭೆಗಳಿಗೆ ಜನ ಬರೋದು ಅಪರೂಪ. ಆದರೆ ಕಾಸು ಕೊಡೋದಿರಲಿ, ಕನಿಷ್ಠ ಬರುವಂತೆ ಆಹ್ವಾನ ನೀಡಿದವರೂ ಇಲ್ಲ. ಆದರೆ ಬರುತ್ತಿದ್ದಾನಂತೆ ಎಂಬ ಒಂದು ಸಂದೇಶವೇ ಅಷ್ಟು ಜನರನ್ನು ಅಲ್ಲಿಗೆ ಸೇರಿಸಿತ್ತು. ಅಷ್ಟೇ ಅಲ್ಲ, ಸುರಿಯುತ್ತಿರುವ ಮಳೆಯನ್ನು ಲೆಕ್ಕಿಸದೆ ಆತನ ದರ್ಶನಕ್ಕಾಗಿ ಅಷ್ಟು ಮಂದಿ ಒಂದೇ ಬಾರಿಗೆ ಮುಗಿಬಿದ್ದಿದ್ದರು. ನಿಜ, ಸಾವು ಅಂದರೆ ಹೀಗಿರಬೇಕೋ ಹೀಗಂತ ಹಿರಿಯ ಜೀವವೊಂದು ಹೇಳುತ್ತಿದ್ದರೆ ಆತನ ಕಣ್ಣು ತೇವವಾಗಿತ್ತು. ಯಾವ ತಾಯಿ ಹೆತ್ತ ಮಗನೋ ಅಷ್ಟು ಚಿಕ್ಕ ವಯಸ್ಸಿಗೆ ಇಷ್ಟೊಂದು ಕೀರ್ತಿ ಪಡೆದ. ನಿಜವಾಗಿಯೂ ಆತನನ್ನ ಹೆತ್ತ ತಂದೆ ತಾಯಿಗಳು ಧನ್ಯರು. ಹೀಗಂತ ಹೇಳುತ್ತಿದ್ದ ಅಜ್ಜಿಯ ಕಣ್ಣಾಲಿಯಲ್ಲಿಯೂ ಕಂಬನಿ. ಇವೆಲ್ಲ ದೃಶ್ಯಗಳು ಕಂಡು ಬಂದಿದ್ದು ರಾಷ್ಟ್ರೀಯ ಹೆದ್ದಾರಿ 44ರಲ್ಲಿ. ಹೊಸದಾಗಿ ಡಿಮಾರ್ಟ್ ಆರಂಭವಾಗಿದೆಯಲ್ಲ, ಅದರ ಮುಂದಿನ ಹೆದ್ದಾರಿಯಲ್ಲಿ ಇಂದು ಜನವೋ ಜನ. ಸುರಿಯುತ್ತಿರುವ ಮಳೆಯಲ್ಲಿಯೂ ರಾಷ್ಟ್ರಧ್ವಜ ಹಿಡಿದ ಜನ ಭಾರತ ಮಾತಾ ಕಿ ಜೈ ಎಂಬ ಘೋಷಣೆಗಳನ್ನು ಕೂಗುತ್ತಿದ್ದಾರೆ. ಮುರಳಿ ನಾಯಕ್ ಅಮರ್ ರಹೆ ಎಂಬ ಘೋಷಣೆಗಳನ್ನು ಕೂಗುತ್ತಿದ್ದಾರೆ. ಕಿಕ್ಕಿರಿದು ಸೇರಿದ ಜನರನ್ನು ನಿಯಂತ್ರಿಸಲು ಪೊಲೀಸರು ಹರಸಾಹಸ ಪಡುತ್ತಿದ್ದಾರೆ. ಮಧ್ಯಾಹ್ನ 12 ಗಂಟೆಯಿಂದಲೇ ಅಗಲಿದ ವೀರಯೋಧ ಮುರಳಿ ನಾಯಕ್ ಅವರ
ಪಾರ್ಥಿವ ಶರೀರ ಈಗ ಬರಲಿದೆ, ಆಗ ಬರಲಿದೆ ಅಂತ ಊಟವನ್ನು ಮರೆತು ಜನ ಎದುರು ನೋಡುತ್ತಿದ್ದರು. ಸೇನೆಯ ವಾಹನ ದೂರದಲ್ಲೆಲ್ಲೋ ಹೆದ್ದಾರಿಯಲ್ಲಿ ಕಾಣಿಸುತ್ತಿದ್ದಂತೆ ಏಕಕಾಲದಲ್ಲಿ ಘೋಷಣೆಗಳು ಮೊಳಗಿದವು. ಕಾಶ್ಮೀರದ ಪಹಲ್ಗಾಮ್ನಲ್ಲಿ ಪಾಕಿಸ್ತಾನಿ ಭಯೋತ್ಪಾದಕರು ನಡೆಸಿದ ಹಿಂದೂ ನರಮೇಧಕ್ಕೆ ಪ್ರತೀಕಾರವಾಗಿ ಭಾರತ ಪಾಕಿಸ್ತಾನದ ಮೇಲೆ ಆಪರೇಷನ್ ಸಿಂಧೂರ್ ಕಾರ್ಯಾಚರಣೆ ನಡೆಸಿದ್ದು, ಅಗ್ನಿವೀರ್ ಯೋಜನೆಯಲ್ಲಿ ಸೇನೆಗೆ ಸೇರಿದ ಮುರಳಿ ನಾಯಕ್ ಈ ಕಾರ್ಯಾಚರಣೆ ವೇಳೆ ವೀರ ಮರಣ ಹೊಂದಿದ್ದಾರೆ. ಅವರ ನಿಧನ ಸುದ್ದಿ ಕಾಡ್ಗಿಚ್ಚಿನಂತೆ ಹಬ್ಬಿತ್ತು. ಅವರ ಪಾರ್ಥಿವ ಶರೀರ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದ ಮೂಲಕ ಹುಟ್ಟೂರಿಗೆ ಹೋಗುತ್ತಿದೆ ಎಂಬ ಮಾಹಿತಿ ತಿಳಿಯುತ್ತಿದ್ದಂತೆ ಅಪಾರ ಸಂಖ್ಯೆಯಲ್ಲಿ ಜನ ಹೆದ್ದಾರಿಯಲ್ಲಿ ಸೇರಿದ್ದರು. ಪಾಕಿಸ್ತಾನದ ದಾಳಿ ವೇಳೆ ನೆರೆಯ ಆಂಧ್ರಪ್ರದೇಶದ ಕಲ್ಲಿಕೊಂಡ್ಲ ಗ್ರಾಮದ ಶ್ರೀರಾಮುಲು ನಾಯಕ್ ಹಾಗೂ ಜ್ಯೋತಿಬಾಯಿ ದಂಪತಿಗಳ ಏಕೈಕ ಪುತ್ರ ಮುರಳಿ ನಾಯಕ್ ಹುತಾತ್ಮರಾಗಿದ್ದಾರೆ. ಸುದ್ದಿ ತಿಳಿಯುತ್ತಿದ್ದಂತೆ ಕುಟುಂಬದಲ್ಲಿ ಆಕ್ರಂದನ ಮುಗಿಲು ಮುಟ್ಟಿದೆ. ಹುತಾತ್ಮ ಮುರಳಿ ನಾಯಕ್ ಮನೆಗೆ ಆಂಧ್ರಪ್ರದೇಶದ ಸಮಾಜ ಕಲ್ಯಾಣ ಸಚಿವೆ ಸುಮಿತ್ರಮ್ಮ ಭೇಟಿ ನೀಡಿ ಸಂತೈಸಿದ್ದಾರೆ. ಭಾರತ ಮಾತೆಯ ವೀರಪುತ್ರ ಮುರಳಿ ನಾಯಕ್ ಹೆಸರು ಸೂರ್ಯ ಚಂದ್ರರಿರುವ ತನಕ ಅಮರವಾಗಿರುತ್ತದೆ. ದೇಶಕ್ಕಾಗಿ ಪ್ರಾಣತ್ಯಾಗ ಮಾಡಿದ ಮುರಳಿ ನಾಯಕ್ ಕುಟುಂಬದ ಜೊತೆ ಆಂಧ್ರ ಸರ್ಕಾರ ನಿಲ್ಲುತ್ತದೆ ಎಂದು ಭರವಸೆ ನೀಡಿದ್ದಾರೆ. ಇಂದು ಆಂಧ್ರಪ್ರದೇಶದ ಮುಖ್ಯಮಂತ್ರಿ ಚಂದ್ರಬಾಬು ನಾಯ್ಡು ಸಂತ್ರಸ್ತ ಕುಟುಂಬಕ್ಕೆ ಕರೆ ಮಾಡಿ ಸಂತೈಸಿದ್ದಾರೆ. ముఖ్యమంత్రి గారు సెపరేట్ గా మన రాష్ట్రం తరఫున అందజేస్తారు, ప్రధానమంత్రి గారు అందజేస్తారు. ఈ సేవలు గుర్తిస్తాం. నా వంతుగా కూడా వీళ్ళు ఆసరాగా ఉండడానికి 5 లక్షల రూపాయలు అందజేస్తున్నాం. ధైర్యం ముందు తల్లి. అమ్మ అమ్మ నీ కొడుకు అమ్మ 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 నువ్వు వీర వీర మాతవే, వీర మాతవి నువ్వు, వీర మాతవి నువ్వు. పుట్టినవారు ఇంతటే తప్పదు, కానీ చరిత్రలో సూర్యచంద్రులు ఉన్నంత కాలము నిలవలేని వారు కొంతమందే ఉంటారు. మన చరిత్ర ఈ రోజుకి స్వాతంత్రం కోసం ఎంతో మంది పోరాట త్యాగం చేసినందుకు ఈ రోజు మనకు స్వాతంత్రం వచ్చింది. ఈ రోజు మన మురళీ నాయక్ కూడా ధర్మం కోసం, దేశం కోసం ప్రాణాలు వదిలిన వీర సైనికుడనే చెప్పాలి. ఎందుకంటే అతి చిన్న వయసులోనే నేను ఒక్క రోజైనా సైనికునిగా ఉండి మరణించేదే తప్ప ఆర్మీకి పోకుండా ఉండనండి తల్లిదండ్రులతో, గ్రామస్తులతో. అంటే అతనిలో ఉన్న దేశం మీద ఉన్న భక్తి ఏమిటో ఆయన మరొకసారి కూడా చూపించారు. మరి నిజంగా మరి ఈ సత్యసాయి జిల్లా వెనుకొండ నియోజకవర్గం గోరెంట మండలంలోని తల్లితాండ శ్రీరాములు నాయక్ జ్యోతిబాయికి ఉన్న ఏకైక సంతానం మురళీ నాయక్. మరి మురళీ నాయక్ వారి బాధ అయితే నిజంగా చెప్పరాని బాధ. కానీ ఒక పక్క వాళ్ళు నిజంగా నా కొడుకు ఈ దేశం కోసం ప్రాణాలు ఇద్దామన్న ధైర్యంగా కూడా ఉంటున్నారు. అదేవిధంగా ఆ తల్లిదండ్రులకు కూడా నిజంగా మనమందరం రుణపడి ఉండాలని కూడా తెలియజేస్తున్నాం. ఎందుకంటే వారు చేసిన త్యాగం అంతా ఇలా కాదు. మరి ఇప్పుడు ముఖ్యమంత్రి గారు కూడా మాట్లాడి వారి తల్లిదండ్రులు పరామర్శించి వాళ్ళకి వెళ్ళలేలా ఈ కుటుంబానికి ఎప్పుడు అండగా ఉంటామని కూడా తెలియజేస్తూ, అంతేకాకుండా ఇదందరూ స్ఫూర్తిగా తీసుకోవాలి. ఎందుకంటే దేశం కోసం ఆస్తులు, ప్రాణాలు వదలటానికి మనం అంతా సిద్ధంగా ఉండాలి. ఎందుకంటే ధర్మం కోసం ఈ రోజు మనం పోరాటం చేస్తున్నాం. ఒక పక్క నరేంద్ర మోడీ గారు కావచ్చు, ఒక పక్క మన ముఖ్యమంత్రి చంద్రబాబు నాయుడు గారు మన దేశం కోసం అన్ని వేళలా
అన్ని శ్రమించడానికి మనం సిద్ధంగా ఉండాలని కూడా తెలియజేస్తూ ఖచ్చితంగా పాకిస్తాన్ని భూస్థాపితం చేయబోతున్నామన్న విషయాన్ని కూడా మేము తెలియజేస్తున్నాం. ఎందుకంటే ఈరోజు మనం న్యాయబద్ధమైన పోరాటం చేస్తున్నాం. మరి ఎంత కిరాతకంగా హత్యలు చేశారో మనం అందరం చూసాం. మరి ఇలాంటి వీర జవాన్ల మరణం వృధా కాదు. ఖచ్చితంగా మనం ಪಾಕಿಸ್ತಾನ್ ತಗ ಬುದ್ಧಿ ಚೆಪ್ತಾಮನ್ನ ವಿಷಯ ಕೂಡ ತಿಳಿಯಜೇಸ್ತು. ಯೋಧನ ಪಾರ್ಥಿವ ಶರೀರ ಇಂದು ಸಂಜೆ ದೇವನಹಳ್ಳಿಯ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೆ ಬಂದಿದ್ದು, ಚಿಕ್ಕಬಳ್ಳಾಪುರ ಮಾರ್ಗವಾಗಿ ಪಾರ್ಥಿವ ಶರೀರವನ್ನು ಕೊಂಡೊಯ್ಯಲಾಯಿತು. ಈ ವಿಚಾರ ತಿಳಿದ ಚಿಕ್ಕಬಳ್ಳಾಪುರ ತಾಲೂಕಿನ ಜನತೆ ಏಕಕಾಲದಲ್ಲಿ ಹೆದ್ದಾರಿಯಲ್ಲಿ ಜಮಾಯಿಸಿದರು. ರಾಷ್ಟ್ರಧ್ವಜ, ಹೂವಿನ ಹಾರ, ಹೂವು ಹಿಡಿದು ಭಾರತ ಮಾತಾ ಕಿ ಜೈ, ಮುರಳಿ ನಾಯಕ್ ಅಮರ್ ರಹೆ, ಭಾರತೀಯ ಸೇನೆಗೆ ಜೈಕಾರ ಹಾಕುತ್ತಾ ಹೆದ್ದಾರಿಯಲ್ಲಿ ಜಮಾಯಿಸಿದರು. ಹೆದ್ದಾರಿಯಲ್ಲಿ ಜನ ಜಮಾಯಿಸುತ್ತಿದ್ದಂತೆ ಎಚ್ಚೆತ್ತ ಚಿಕ್ಕಬಳ್ಳಾಪುರ ಪೊಲೀಸರು ಹೆದ್ದಾರಿಯಲ್ಲಿ ಭದ್ರತೆ ನಿಯೋಜಿಸಿದರು. ಆದರೆ ಪೊಲೀಸರ ಭದ್ರತೆಯನ್ನು ಮೀರಿ ಜನ ಸೇರಿದ ಪರಿಣಾಮ ಪೊಲೀಸರು ಅಸಹಾಯಕರಾದರು. ಆದರೆ ನೆರೆದಿದ್ದ ಜನರೆಲ್ಲ ಅಗಲಿದ ವೀರ ಯೋಧನ ಆತ್ಮಕ್ಕೆ ಶಾಂತಿ ಕೋರುವ ಜೊತೆಗೆ ಆತನಿಗೆ ನಮಿಸಲು ಬಂದಿದ್ದಾರೆ. ಆದ ಕಾರಣ ಎಲ್ಲರೂ ಜೈಕಾರವನ್ನು ಕೂಗುತ್ತಲೇ ಮುರಳಿ ನಾಯಕ್ ಪಾರ್ಥಿವ ಶರೀರದೊಂದಿಗೆ ಬಂದಿದ್ದ ಯೋಧರಿಗೆ ನಮಿಸಿದರು. ಕೆಲಕಾಲ ಚಿಕ್ಕಬಳ್ಳಾಪುರ ಹೊರವಲಯದ ರಾಷ್ಟ್ರೀಯ ಹೆದ್ದಾರಿ 44ರಲ್ಲಿ ಪಾರ್ಥಿವ ಶರೀರ ಹೊತ್ತಿದ್ದ ವಾಹನ ನಿಲ್ಲಿಸಿ ನಂತರ ಬಾಗೇಪಲ್ಲಿ ಮಾರ್ಗವಾಗಿ ಆಂಧ್ರಪ್ರದೇಶದ ಗೋರೆಂಟ್ಲಾ ತಾಲೂಕಿನ ಯೋಧನ ಹುಟ್ಟೂರಿನತ್ತ ಸಾಗಿತು. ಮಧ್ಯಾಹ್ನದಿಂದ ವೀರ ಯೋಧನ ದರ್ಶನಕ್ಕಾಗಿ ಕಾದಿದ್ದ ಜನ ಭಾರವಾದ ಹೃದಯದೊಂದಿಗೆ ತೇವವಾದ ಕಣ್ಣೊರೆಸಿಕೊಳ್ಳುತ್ತಾ ಭಾರವಾದ ಹೆಜ್ಜೆ ಹಾಕುತ್ತಲೇ ಜಾಗ ಖಾಲಿ ಮಾಡಿದರು. ಅಂಬರೀಶ್ ಎನ್, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ. ಎಸ್ಎಸ್ಎಲ್ಸಿ ಮತ್ತು ಪಿಯುಸಿಯಲ್ಲಿ ಉತ್ತಮ ಅಂಕ ಗಳಿಸಿದ ಪೌರ ಕಾರ್ಮಿಕರ ಮಕ್ಕಳಿಗೆ ಇಂದು ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮ ಆಯೋಜಿಸಲಾಗಿತ್ತು. ಚಿಕ್ಕಬಳ್ಳಾಪುರದ ಅಂಬೇಡ್ಕರ್ ಭವನದಲ್ಲಿ ನಡೆದ ಅರ್ಥಪೂರ್ಣ ಕಾರ್ಯಕ್ರಮದಲ್ಲಿ ವಿದ್ಯಾರ್ಥಿಗಳನ್ನು ಪುರಸ್ಕರಿಸಲಾಯಿತು. ಪೌರ ಕಾರ್ಮಿಕರ ಮಕ್ಕಳು ಪೌರ ಕಾರ್ಮಿಕರಾಗಿಯೇ ಮುಂದುವರಿಯಬಾರದು. ಉನ್ನತ ವ್ಯಾಸಂಗ ಮಾಡಿ ಉತ್ತಮ ಉದ್ಯೋಗಗಳನ್ನು ಪಡೆದು ಸಮಾಜದಲ್ಲಿ ಗೌರವಯುತ ಸ್ಥಾನ ಪಡೆಯಬೇಕಿದೆ. ಇದಕ್ಕೆ ಶಿಕ್ಷಣವೇ ಆಯುಧವಾಗಿದ್ದು, ಪ್ರತಿಯೊಬ್ಬ ಪೌರ ಕಾರ್ಮಿಕರು ತಮ್ಮ ಮಕ್ಕಳನ್ನು ಹೆಚ್ಚಿನ ಆಸಕ್ತಿಯಿಂದ ಶಿಕ್ಷಣ ಕೊಡಿಸಬೇಕಿದೆ ಎಂದು ನಗರಸಭೆ ಉಪಾಧ್ಯಕ್ಷ ನಾಗರಾಜ್ ಹೇಳಿದರು. ಚಿಕ್ಕಬಳ್ಳಾಪುರದ ಅಂಬೇಡ್ಕರ್ ಭವನದಲ್ಲಿ ನಡೆದ ಪೌರ ಕಾರ್ಮಿಕರ ಮಕ್ಕಳಿಗೆ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮದಲ್ಲಿ ಅವರು ಮಾತನಾಡಿದರು. ನಗರದ ಸ್ವಚ್ಛತೆಗೆ ಪೌರ ಕಾರ್ಮಿಕರ ಸೇವೆ ಅಪಾರವಾದುದು. ನಾಗರಿಕರ ಆರೋಗ್ಯ ಕಾಪಾಡುವಲ್ಲಿ ಪೌರ ಕಾರ್ಮಿಕರ ಪಾತ್ರ ಮಹತ್ತರವಾದುದು. ಇಂತಹ ಪೌರ ಕಾರ್ಮಿಕರ ಮಕ್ಕಳು ಹೆಚ್ಚು ಶಿಕ್ಷಣ ಪಡೆಯಬೇಕು. ಹಿಂದೆ ಯಾವುದೇ ರೀತಿಯ ಸೌಲಭ್ಯಗಳಿರಲಿಲ್ಲ. ಹಾಗಾಗಿ ಪೌರ ಕಾರ್ಮಿಕರು ಮಾತ್ರವಲ್ಲದೆ ಬಡವರ ಮಕ್ಕಳು ಶಿಕ್ಷಣ ಪಡೆಯಲು ಸಾಧ್ಯವಾಗುತ್ತಿರಲಿಲ್ಲ. ಆದರೆ ಈಗ ಕಾಲ ಬದಲಾಗಿದೆ. ಈಗ ಎಲ್ಲ ರೀತಿಯ ಸೌಲಭ್ಯಗಳು ಸರ್ಕಾರದಿಂದಲೇ ಸಿಗುತ್ತಿವೆ. ಆ ಸೌಲಭ್ಯಗಳನ್ನು ಉಪಯೋಗಿಸಿಕೊಂಡು ಉತ್ತಮ ಶಿಕ್ಷಣ ಪಡೆಯಬೇಕೆಂದು ಸಲಹೆ ನೀಡಿದರು. ಯಾಕಂತ ಹೇಳಿದ್ರೆ ಈ ದಿನ ಚಿಕ್ಕಬಳ್ಳಾಪುರ ನಗರವನ್ನು ಸ್ವಚ್ಛವಾಗಿಡಲು ಪೌರ ಕಾರ್ಮಿಕರು ಯಾವ ರೀತಿ ಶ್ರಮ ಪಡ್ತಾರೆ ಅಂತ ನಮಗೆ ಗೊತ್ತಿರುವಂಥ ವಿಚಾರ. ಈ ನಗರದಲ್ಲಿ ವಾಸ ಮಾಡುವಂಥ ನಾಗರಿಕರ ಆರೋಗ್ಯ ಕಾಪಾಡುವಂಥ ನಿಟ್ಟಿನಲ್ಲಿ ಹೆಚ್ಚು ಶ್ರಮ ಪಡುವಂಥವರು ತಮ್ಮ ಒಂದು ಮಕ್ಕಳ ಭವಿಷ್ಯ ರೂಪಿಸಲಿಕ್ಕೆ ತಮಗೆ ಹಲವಾರು ರೀತಿಯ ಸಲಹೆ ಸೂಚನೆಗಳು ಈಗಾಗಲೇ ಶೇಷಾದ್ರಿಯಣ್ಣವರು ಆಮೇಲೆ ಶ್ರೀನಿವಾಸ ಅವರು ಕೊಟ್ಟಿದ್ದಾರೆ. ಭಾಳ ಹೆಚ್ಚು ಮಾಹಿತಿ ಕೊಟ್ಟಿದ್ದಾರೆ. ಹಿಂದೆ ನಾವು ಓದುವಂಥ ಟೈಮಲ್ಲಿ ಆ ರೀತಿ ಸೌಲಭ್ಯಗಳಿರಲಿಲ್ಲ. ನಿಮಗೆ ಈ ಕಾಲಕ್ಕೆ ನಿಜವಾಗ್ಲೂ ತುಂಬ ಅದೃಷ್ಟವಂತರು. ಒಳ್ಳೊಳ್ಳೆ ಕಾನೂನುಗಳಲ್ಲಿ ಅವಕಾಶಗಳಿದೆ. ಮಕ್ಕಳ ಬಗ್ಗೆ ತಾವು ಯೋಚನೆ ಮಾಡಿ ಆದಷ್ಟು ನಾಗರಿಕತೆ ಬದಲಾಗಬೇಕು, ಸ್ಥಳ ಬದಲಾಗಬೇಕು, ಸಂಘಟನೆ ಬದಲಾಗಬೇಕು. ಆಗ ನಿಮ್ಮ ಮಕ್ಕಳ ಒಂದು ಭವಿಷ್ಯನ, ನಿಮ್ಮ ಕನಸು ಗುರಿ ಮುಟ್ಟಲಿಕ್ಕೆ ಸಾಧ್ಯ ಆಗ್ತದೆ. ಆದ್ದರಿಂದ ನಿಜವಾಗ್ಲೂ ಒಂದು 8 ಜನ ಇವತ್ತು SSLC ಮತ್ತು PUC ಪಾಸಾಗಿರೋದಂದರೆ ಭಾಳ ಸಂತೋಷ ಪಡುವಂಥ ವಿಚಾರ. ಇನ್ನು ಇಲ್ಲಿ ಸೇರಿರ್ತಕ್ಕಂಥ ಸುಮಾರು ಒಂದು 80ರಿಂದ 100 ಜನ ಸೇರಿದ್ದೀರ. ಎಲ್ಲರಿಗೂ ಮದುವೆ ಆಗಿದೆ ಅಂತ ಭಾವಿಸ್ತೀನಿ. ನಿಮ್ಮ ಮಕ್ಕಳ ಬಗ್ಗೆ ಹೆಚ್ಚು ಗಮನ ಹರಿಸಿ ಆದಷ್ಟು ಅವರು ಒಂದು ವಿದ್ಯೆಯಲ್ಲಿ ಮುಂದೆ ಬರಲಿಕ್ಕೆ ತಾವು ಶ್ರಮಿಸಬೇಕಾಗ್ತದೆ. ನಿಮ್ಮ ಕಷ್ಟನ
ಅವ್ರು ಬರೋಂಥದ್ದನ್ನು ಮಾಡಬೇಡಿ. ಅದೇ ರೀತಿ ಹಿಂದೆ ಒಂದಿತ್ತು ಪೌರ ಕಾರ್ಮಿಕರು ಮಕ್ಕಳು ಪೌರ ಕಾರ್ಮಿಕರೇ ಆಗಬೇಕು ಅಂತ. ಬಹುಶಃ ನನ್ನ ಬಾಪೂಜಿ ನಗರದಲ್ಲಿ ವಾಸ ಮಾಡುವಂಥದ್ದು ನಮ್ಮ ಸಂಜೀವ ತುಂಬ ಆತ್ಮೀಯ ನನಗೆ. ಸಂಜೀವ ಅವ್ರ ತಂದೆಯವರು ಕೂಡ ಮೇಸ್ತ್ರಿ ಆಗಿದ್ದರು ಇದೇ ನಗರಸಭೆಯಲ್ಲಿ. ಅವ್ರ ಮಗನೂ ಕೂಡ ಇವತ್ತು ಮೇಸ್ತ್ರಿ ಆಗಿದ್ದಾರೆ. ನಾನು ಸಂಜೀವಾಗಿ ಹೇಳ್ತೀನಿ, ನಿಮ್ಮ ಮಗ ಕೂಡ ಮೇಸ್ತ್ರಿ ಆಗೋದು ಪೌರ ಕಾರ್ಮಿಕರಾಗಬೇಕು ಅಂತೇಳಿ ನೀನು ಹೆಚ್ಚು ಭಾವಿಸೋದಕ್ಕೆ ಹೋಗಬೇಡ. ನಿನ್ನ ಮಕ್ಕಳು ಇನ್ನೂ ಉನ್ನತ ಶಿಕ್ಷಣ ಪಡೆದು ಇಲ್ಲ ಡಾಕ್ಟರ್ ಆಗಲಿ, ಇಂಜಿನಿಯರ್ ಆಗಲಿ. ಚಿಕ್ಕಬಳ್ಳಾಪುರದಲ್ಲಿ ಭಾಳ ಒಂದು 132 ಜನ ಪೌರ ಕಾರ್ಮಿಕರಿದ್ದಾರೆ. ನಿಮ್ಮ ಕನಸು ಗುರಿ ಮುಟ್ಟಲು ಶ್ರಮಿಸಿ. ಮಕ್ಕಳ ಶಿಕ್ಷಣದ ಬಗ್ಗೆ ಹೆಚ್ಚು ಶ್ರಮಿಸಬೇಕು. ನಿಮ್ಮ ಕಷ್ಟ ಅವರು ಅನುಭವಿಸುವಂತೆ ಮಾಡಬೇಡಿ. ಪೌರ ಕಾರ್ಮಿಕರ ಮಕ್ಕಳು ಪೌರ ಕಾರ್ಮಿಕರೇ ಆಗಬೇಕು ಎಂದು ಭಾವಿಸಬೇಡಿ. ಪೌರ ಕಾರ್ಮಿಕರ ಮಕ್ಕಳು ವೈದ್ಯರು, ಎಂಜಿನಿಯರ್ ಆಗಬೇಕು. ಸಂವಿಧಾನದಲ್ಲಿ ಎಲ್ಲರಿಗೂ ಸಮಾನ ಸ್ಥಾನಮಾನ ಕಲ್ಪಿಸಲಾಗಿದೆ. ಪೌರ ಕಾರ್ಮಿಕರ ಮಕ್ಕಳು ಅಧಿಕಾರಿಗಳಾಗಬೇಕು. ಈಗ ಕಾಲ ಬದಲಾಗಿದೆ, ಪ್ರಜಾಪ್ರಭುತ್ವ ಬಂದಿದೆ. ಬಡವ ಶ್ರೀಮಂತ ಎಲ್ಲರಿಗೂ ಒಂದೇ ಶಕ್ತಿ, ಅದು ಮತದಾನ. ಹಾಗಾಗಿ ನಿಮ್ಮ ಮಕ್ಕಳಿಗೆ ಶಿಕ್ಷಣ ಕೊಡಿಸಲು ಶ್ರಮಿಸುವಂತೆ ನಾಗರಾಜ್ ಕರೆ ನೀಡಿದರು. ಅಂಬರೀಷ್ ಎನ್, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ. ಸುಟ್ಟ ಗಾಯ, ಆಸಿಡ್ ದಾಳಿಯಿಂದ ಆದ ಗಾಯ, ವಿದ್ಯುತ್ ಆಘಾತದಿಂದ ಆದ ಗಾಯಗಳನ್ನು ಪ್ಲಾಸ್ಟಿಕ್ ಸರ್ಜರಿ ಮೂಲಕ ಸರಿಪಡಿಸಲಾಗುವುದು. ಅದರಲ್ಲೂ ಉಚಿತವಾಗಿ ಪ್ಲಾಸ್ಟಿಕ್ ಸರ್ಜರಿ ಶಿಬಿರವನ್ನು ಆಯೋಜಿಸಲಾಗಿದ್ದು, ಅಗತ್ಯ ಇರುವವರು ಸದುಪಯೋಗ ಪಡಿಸಿಕೊಳ್ಳಬಹುದಾಗಿದೆ. ಹೌದು, ಸುಟ್ಟ ಗಾಯಗಳಿಂದ ಸಾರ್ವಜನಿಕರೊಂದಿಗೆ ಬೆರೆಯಲು ಸಾಧ್ಯವಾಗದೆ ಅದೆಷ್ಟೋ ಜನ ಪರಿತಪಿಸುತ್ತಿದ್ದಾರೆ. ಇನ್ನು ಯಾವುದೋ ಕ್ಷುಲ್ಲಕ ಕಾರಣಕ್ಕೆ ಆಸಿಡ್ ದಾಳಿಯಾಗಿ ಸುಂದರ ಮುಖ ವಿಕಾರವಾಗಿ ಸಾರ್ವಜನಿಕವಾಗಿ ಮುಖ ತೋರಿಸದೆ ನೊಂದವರು ಎಷ್ಟೋ ಮಂದಿ. ಇನ್ನು ವಿದ್ಯುತ್ ಆಘಾತ ಸೇರಿದಂತೆ ಇತರೆ ಸಮಸ್ಯೆಗಳಿಂದಲೂ ಮುಖ ಸೇರಿದಂತೆ ದೇಹದ ಯಾವುದೇ ಭಾಗದಲ್ಲಿ ಗಾಯಗಳಾಗಿ ಅದರಿಂದ ಸಾರ್ವಜನಿಕರೊಂದಿಗೆ ಬೆರೆಯಲಾಗದೆ ಪರದಾಡುತ್ತಿರುವವರಿಗೆ ಇದು ನಿಜವಾಗಿಯೂ ಶುಭವಾರ್ತೆ. ಯಾಕೆ ಅಂತೀರಾ? ನೀವೇ ನೋಡಿ. ಕಂಪ್ಲೀಟ್ಲಿ ಫ್ರೀ. ನಾವು ಇಲ್ಲಿ ಮೆಡಿಕೇಷನ್ನು ಫ್ರೀಯಾಗಿ ಕೊಡ್ತೀವಿ, ಸರ್ಜರಿ ಫ್ರೀಯಾಗಿ ಮಾಡ್ತೀವಿ, ಪ್ಲಸ್ ಇನ್ ಹಾಸ್ಪಿಟಲೈಸೇಷನ್ ಸ್ಟೇ ಕೂಡ ಫ್ರೀಯಾಗಿದೆ ಫಾರ್ ದ ಪೇಷಂಟ್ ಆ್ಯಂಡ್ 1 ಅಟೆಂಡರ್. ಸೊ ಈ ವರ್ಷ ನಾವು ಒಂದು 50ರಿಂದ 60 ಸರ್ಜರಿಯನ್ನು ನಡೆಸ್ತಾ ಇದ್ದೀವಿ. ಯಾವುದೇ ಸುಟ್ಟ ಗಾಯಗಳಿಂದ ಸಾರ್ವಜನಿಕರಲ್ಲಿ ಬೆರೆಯಲು ಸಾಧ್ಯವಾಗದವರಿಗೆ ಉಚಿತವಾಗಿ ಪ್ಲಾಸ್ಟಿಕ್ ಸರ್ಜರಿ ಮಾಡಲು ಮುಂದಾಗಿದೆ ಬೆಂಗಳೂರಿನ ಫ್ರೆಂಡ್ಸ್ ವೆಲ್ಫೇರ್ ಆರ್ಗನೈಸೇಷನ್. ಈ ಸಂಸ್ಥೆಯಿಂದ ಉಚಿತ ಪ್ಲಾಸ್ಟಿಕ್ ಸರ್ಜರಿ ಶಿಬಿರ ಏರ್ಪಡಿಸಲಾಗಿದೆ. ಈ ಶಿಬಿರದ ಕುರಿತು ಮಾಹಿತಿ ಹಂಚಿಕೊಂಡ ಸಂಸ್ಥೆಯ ಅಧ್ಯಕ್ಷ ಕುಂತಲ್ ಶಾ ಅವರು, ಎಲ್ಲಾ ರೀತಿಯ ಸುಟ್ಟ ಗಾಯಗಳಿಗೂ ಪ್ಲಾಸ್ಟಿಕ್ ಸರ್ಜರಿ ಮಾಡಲಾಗುವುದು. ಸಮಾಜಕ್ಕೆ ಸೇವೆ ಮಾಡಬೇಕು ಎಂಬ ಉದ್ದೇಶದಿಂದ ಉಚಿತವಾಗಿ ಈ ಪ್ಲಾಸ್ಟಿಕ್ ಸರ್ಜರಿ ಶಿಬಿರ ನಡೆಸಲಾಗುತ್ತಿದೆ ಎಂದು ಹೇಳಿದರು. ಕಳೆದ 28 ವರ್ಷಗಳಿಂದ ಉಚಿತ ಪ್ಲಾಸ್ಟಿಕ್ ಸರ್ಜರಿ ಶಿಬಿರಗಳನ್ನು ನಡೆಸಲಾಗುತ್ತಿದ್ದು, ಈ ಬಾರಿ 28ನೇ ವರ್ಷದ ಪ್ಲಾಸ್ಟಿಕ್ ಸರ್ಜರಿ ಶಿಬಿರ ನಡೆಯುತ್ತಿದೆ. ಈವರೆಗೆ ಸುಮಾರು 4500 ಮಂದಿ ರೋಗಿಗಳಿಗೆ ಉಚಿತವಾಗಿ ಪ್ಲಾಸ್ಟಿಕ್ ಸರ್ಜರಿ ಮಾಡಲಾಗಿದೆ. ಪ್ರತಿ ವರ್ಷ ಕನಿಷ್ಠ 50ರಿಂದ 60 ಮಂದಿ ರೋಗಿಗಳಿಗೆ ಉಚಿತ ಪ್ಲಾಸ್ಟಿಕ್ ಸರ್ಜರಿ ನಡೆಸುತ್ತಿದ್ದು, ಈ ಬಾರಿ ಮೇ 20ರಿಂದ 29ರವರೆಗೆ ಪ್ಲಾಸ್ಟಿಕ್ ಸರ್ಜರಿ ಶಿಬಿರ ಬೆಂಗಳೂರಿನಲ್ಲಿ ನಡೆಯಲಿದೆ ಎಂದರು. ಮಲ್ಲೇಶ್ವರಂನ ನಾರಾಯಣ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಈ ಶಿಬಿರ ಆಯೋಜಿಸಲಾಗಿದ್ದು, ಅಗತ್ಯ ಇರುವವರು ಇದನ್ನು ಸದುಪಯೋಗ ಪಡಿಸಿಕೊಳ್ಳುವಂತೆ ಕೋರಿದರು. ರಾಜ್ಯದ ವಿವಿಧ ಭಾಗಗಳಿಂದ ಪ್ರತಿ ವರ್ಷ ಶಿಬಿರಕ್ಕೆ 16 ಮಂದಿ ಭಾಗವಹಿಸುತ್ತಿದ್ದು, ರಾಜ್ಯ ಮಾತ್ರವಲ್ಲದೆ ತಮಿಳುನಾಡು, ಆಂಧ್ರ ಪ್ರದೇಶದಿಂದಲೂ ರೋಗಿಗಳು ಬರುತ್ತಿದ್ದಾರೆ. ಎಲ್ಲವೂ ಉಚಿತವಾಗಿರಲಿದೆ. ಪ್ಲಾಸ್ಟಿಕ್ ಸರ್ಜರಿ, ಆಸ್ಪತ್ರೆ ವೆಚ್ಚ ಸೇರಿದಂತೆ ಎಲ್ಲವೂ ಉಚಿತವಾಗಿರಲಿದೆ. ಇನ್ನು ಹೊರಗೆ ಯಾರಾದರೂ ಇದೇ ಪ್ಲಾಸ್ಟಿಕ್ ಸರ್ಜರಿ ಮಾಡಿಸಿಕೊಳ್ಳಬೇಕಾದರೆ ಕನಿಷ್ಠ 2.5 ಲಕ್ಷದಿಂದ 5 ಲಕ್ಷದವರೆಗೂ ವೆಚ್ಚವಾಗಲಿದೆ. ಹಾಗಾಗಿ ಇಲ್ಲಿ ಸಂಪೂರ್ಣ ಉಚಿತವಾಗಿರುವ ಕಾರಣ ಯಾರೇ ಆಗಲಿ ಬಂದು ಭಾಗವಹಿಸುವಂತೆ ಕೋರಿದರು. ಸೊ ಇದು ನಮ್ಮ 28ನೇ ವರ್ಷ ಈ ಫ್ರೀ ಪ್ಲಾಸ್ಟಿಕ್ ಸರ್ಜರಿ ಕ್ಯಾಂಪನ್ನು ನಡೆಸ್ತಾ ಇರೋದು. ನಾವು ಇಲ್ಲಿವರೆಗೂ 4,500 ಪೇಷಂಟ್ಗಳಿಗೆ ಉಚಿತವಾಗಿ ಪ್ಲಾಸ್ಟಿಕ್ ಸರ್ಜರಿ ಕ್ಯಾಂಪನ್ನು ನಡೆಸಿದ್ದೀವಿ. ಈ ವರ್ಷ ನಾವು 20ನೇ ಮೇ ಇಂದ 29ನೇ ಮೇವರೆಗೂ ಈ ಶಿಬಿರವನ್ನು ನಡೆಸ್ತಾ ಇದ್ದೀವಿ. ಈ ಶಿಬಿರ ನಾರಾಯಣ ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟಲ್, ಮಲ್ಲೇಶ್ವರಂ 18ನೇ ಕ್ರಾಸ್ ಅಲ್ಲಿ ನಡೆಸ್ತಾ ಇರೋದು. ಈ ಹಾಸ್ಪಿಟಲ್ ಹೆಸರು ಮುಂಚೆ ವೇಗಸ್ ಹಾಸ್ಪಿಟಲ್ ಅಂತ ಇತ್ತು. ಮಲ್ಲೇಶ್ವರಂ ಬಸ್ ಸ್ಟ್ಯಾಂಡ್ ಹತ್ರನೇ ಇರೋದಿದು. ಈ ವರ್ಷ
ಅರೌಂಡ್ 50ರಿಂದ 60 ಸರ್ಜರಿಯನ್ನು ನಡೆಸ್ತಾ ಇದ್ದೀವಿ. ನಮ್ಮ ಹತ್ರ ಪೇಷಂಟ್ಸು ಕರ್ನಾಟಕದ ಬೇರೆ ಬೇರೆ ಜಿಲ್ಲೆಯಿಂದ ಬರ್ತಾ ಇದ್ದಾರೆ. ತಮಿಳುನಾಡು, ಅಸ್ಸಾಂ, ಆಂಧ್ರ ಪ್ರದೇಶ್ ಅದೆಲ್ಲ ಊರುಗಳಿಂದ ಇಲ್ಲಿ ಜನರು ಬರ್ತವ್ರೆ. ಮತ್ತು ಇದ್ರ ಯೂನಿಕ್ನೆಸ್ ಏನಂದರೆ ಇದು ಕಂಪ್ಲೀಟ್ಲಿ ಫ್ರೀ. ನಾವು ಇಲ್ಲಿ ಮೆಡಿಕೇಷನ್ನು ಫ್ರೀಯಾಗಿ ಕೊಡ್ತೀವಿ, ಸರ್ಜರಿ ಫ್ರೀಯಾಗಿ ಮಾಡ್ತೀವಿ, ಪ್ಲಸ್ ಇನ್ ಹಾಸ್ಪಿಟಲೈಸೇಷನ್ ಸ್ಟೇ ಕೂಡ ಫ್ರೀಯಾಗಿದೆ ಫಾರ್ ದ ಪೇಷಂಟ್ ಆ್ಯಂಡ್ ಒನ್ ಅಟೆಂಡರ್. ಸುಟ್ಟ ಗಾಯದಿಂದ ಆಗಿರುವ ಸಮಸ್ಯೆಗಳಿಗೆ ಸರ್ಜರಿ ಮಾಡಲಾಗುವುದು. ಸುಟ್ಟ ಗಾಯ, ಆಸಿಡ್ ದಾಳಿ, ಗ್ಯಾಸ್ ಸಿಡಿತ, ವಿದ್ಯುತ್ ಆಘಾತದಿಂದ ಆಗಿರುವ ಗಾಯಗಳಿಗೆ ಸರ್ಜರಿ ನಡೆಯಲಿದೆ. 80% ರೋಗಿಗಳು ಗ್ರಾಮೀಣ ಪ್ರದೇಶದಿಂದಲೇ ಶಿಬಿರಕ್ಕೆ ಬರುತ್ತಾರೆ. ಹಾಗಾಗಿ ಅಗತ್ಯ ಇರುವವರು ಇದನ್ನು ಸದುಪಯೋಗಪಡಿಸಿಕೊಂಡು ಸಾರ್ವಜನಿಕವಾಗಿ ಜೀವಿಸುವಂತೆ ಅವರು ಮನವಿ ಮಾಡಿದರು. ಇನ್ನು ಸುದ್ದಿಗೋಷ್ಠಿಯಲ್ಲಿ ಸಂಸ್ಥೆಯ ಜಂಟಿ ಕಾರ್ಯದರ್ಶಿ ದೀಪನ್ ದೇವ್, ಪಾಯಲ್ ಶಾ ಹಾಜರಿದ್ದರು. ಅಂಬರೀಶ್ ಎನ್, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ. ಕುಖ್ಯಾತ ಅಂತಾರಾಜ್ಯ ಗಾಂಜಾ ಕಳ್ಳರನ್ನು ಬಂಧಿಸಿರುವ ಬಾಗೇಪಲ್ಲಿ ಪೊಲೀಸರು 4.5 ಲಕ್ಷ ಮೌಲ್ಯದ 9 ಕೆಜಿ ಗಾಂಜಾ ವಶಕ್ಕೆ ಪಡೆಯುವಲ್ಲಿ ಯಶಸ್ವಿಯಾಗಿದ್ದಾರೆ. ಬಾಗೇಪಲ್ಲಿಯಲ್ಲಿ ಇದು ಅತಿ ಹೆಚ್ಚು ಗಾಂಜಾ ವಶಪಡಿಸಿಕೊಂಡ ಪ್ರಕರಣವಾಗಿದೆ. ಬಾಗೇಪಲ್ಲಿ ಪಟ್ಟಣದ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಗಾಂಜಾ ಮಾರಾಟ ಮತ್ತು ಸೇವನೆ ಬಗ್ಗೆ ಸಾರ್ವಜನಿಕರಿಂದ ದೂರು ಕೇಳಿಬಂದಿದ್ದು, ಈ ವಿಚಾರವಾಗಿ ಅಕ್ರಮ ಚಟುವಟಿಕೆಗಳ ಪತ್ತೆಗಾಗಿ ಪೊಲೀಸ್ ಇನ್ಸ್ಪೆಕ್ಟರ್ ಪ್ರಶಾಂತ್ ಆರ್ ವರ್ಣಿ ನೇತೃತ್ವದಲ್ಲಿ ಸಿಬ್ಬಂದಿ ಪ್ರತ್ಯೇಕ ತಂಡ ರಚಿಸಿದ್ದು, ಈ ತಂಡ ತಾಲೂಕಿನ ಗೋಳೂರು ನಿಡುಮಾಮಿಡಿ ಮಠದ ಸಮೀಪ ಗಸ್ತಿನಲ್ಲಿದ್ದಾಗ ಆಂಧ್ರಪ್ರದೇಶಕ್ಕೆ ಸೇರಿದ ಅರುಣ್ ಕುಮಾರ್ ಎಂಬಾತ ಅನುಮಾನಾಸ್ಪದವಾಗಿ ಕಂಡುಬಂದಿದ್ದಾನೆ. ನಂತರ ಆತನನ್ನು ಪೊಲೀಸರು ವಿಚಾರಿಸಿದಾಗ ಗಾಬರಿಯಿಂದ ಮಾದಕ ವಸ್ತುಗಳಿರುವುದನ್ನು ತಪ್ಪೊಪ್ಪಿಕೊಂಡಿದ್ದಾನೆ. ಆರೋಪಿ ಚೀಲದಿಂದ ಸುಮಾರು 4.5 ಲಕ್ಷ ಮೌಲ್ಯದ 9 ಕೆಜಿಯಷ್ಟು ಗಾಂಜಾವನ್ನು ಯಾವುದೇ ಪರವಾನಗಿ ಇಲ್ಲದೆ ಕಾನೂನು ಬಾಹಿರವಾಗಿ ಮಾರಾಟ ಮಾಡಲು ತಂದಿರುವುದಾಗಿ ತಿಳಿಸಿದ್ದಾನೆ. ಆ ಗಾಂಜಾವನ್ನು ವಿಶಾಖಪಟ್ಟಣ ಬಳಿಯ ಅರಕು ವ್ಯಾಲಿ ಎಂಬ ಪ್ರದೇಶದಿಂದ ತೆಗೆದುಕೊಂಡು ಬಂದು ಬಾಗೇಪಲ್ಲಿ, ಪಾತಪಾಳ್ಯ ಮತ್ತು ಚೇಳೂರು ಕಡೆಗಳಲ್ಲಿ ಸಾರ್ವಜನಿಕರಿಗೆ ಮಾರಾಟ ಮಾಡುತ್ತಿರುವುದಾಗಿ ತಿಳಿಸಿರುತ್ತಾನೆ. ವ್ಯಕ್ತಿಯನ್ನು ವಶಕ್ಕೆ ಪಡೆದು ಪ್ರಕರಣ ದಾಖಲಿಸಿಕೊಳ್ಳಲಾಗಿದೆ ಎಂದು ಪೊಲೀಸರು ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ. ಪೊಲೀಸರ ಕಾರ್ಯಾಚರಣೆಗೆ ಜಿಲ್ಲೆಯ ಪೊಲೀಸ್ ಅಧೀಕ್ಷಕ ಕುಶಾಲ್ ಚೌಕ್ಸಿ, ಹೆಚ್ಚುವರಿ ಪೊಲೀಸ್ ಅಧೀಕ್ಷಕ ಜಗನ್ನಾಥ ರೈ ಮತ್ತು ಇನ್ನು ಈ ಸಂದರ್ಭದಲ್ಲಿ ಪೊಲೀಸರ ಕಾರ್ಯಾಚರಣೆಗೆ ಜಿಲ್ಲೆಯ ಪೊಲೀಸ್ ಅಧೀಕ್ಷಕ ಕುಶಾಲ್ ಚೌಕ್ಸಿ, ಹೆಚ್ಚುವರಿ ಪೊಲೀಸ್ ಅಧೀಕ್ಷಕ ಜಗನ್ನಾಥ ರೈ ಮತ್ತು ಜಿಲ್ಲಾ ಉಪವಿಭಾಗದ ಪೊಲೀಸ್ ಉಪಾಧೀಕ್ಷಕ ಶಿವಕುಮಾರ್ ಮಾರ್ಗದರ್ಶನದಲ್ಲಿ ಬಾಗೇಪಲ್ಲಿ ಪೊಲೀಸ್ ಠಾಣೆ ಪೊಲೀಸ್ ಇನ್ಸ್ಪೆಕ್ಟರ್ ಪ್ರಶಾಂತ್ ಆರ್ ವರ್ಣಿ ಸಾರಥ್ಯದಲ್ಲಿ ಅಪರಾಧ ವಿಭಾಗದ ಸಬ್ ಇನ್ಸ್ಪೆಕ್ಟರ್ ಮುನಿರತ್ನಂ ಪಿ, ಪಿಎಸ್ಐ ಸುನೀಲ್ ಕುಮಾರ್ ಹಾಗೂ ಸಿಬ್ಬಂದಿ ಸುರೇಶ್, ವೆಂಕಟರಮಣ, ಧನಂಜಯ್ ಕುಮಾರ್, ಸಾಗರ್, ವೆಂಕಟಶಿವ, ಮೋಹನ್ ಕುಮಾರ್ ಮತ್ತಿತರರು ಭಾಗಿಯಾಗಿದ್ದರು. ಗಣೇಶ್ ಆರ್, ಸಿಟಿವಿ ನ್ಯೂಸ್, ಬಾಗೇಪಲ್ಲಿ. ಇದೀಗ ಚಿಕ್ಕದೊಂದು ವಿರಾಮದ ನಂತರ ಸಿಟಿವಿ ನ್ಯೂಸ್ ಮುಂದುವರಿಯಲಿದೆ. ನ್ಯೂಟನ್ ಇಂಟಿಗ್ರೇಟೆಡ್ ಪಿಯು ಕಾಲೇಜ್ ಚಿಕ್ಕಬಳ್ಳಾಪುರ ದಾಖಲಾತಿಗಳು ಪ್ರಾರಂಭವಾಗಿದ್ದು, ಸೈನ್ಸ್ ಪಿಸಿಎಂಬಿ, ಪಿಸಿಎಂಸಿ ಹಾಗೂ ಕಾಮರ್ಸ್ ಇಬಿಎಸಿ ಅತಿ ಕಡಿಮೆ ಶುಲ್ಕ ಮತ್ತು 20 ವರ್ಷಗಳ ಅನುಭವವಿರುವ ಅಧ್ಯಾಪಕರು ಸತತ 4 ವರ್ಷಗಳಿಂದ 100% ಫಲಿತಾಂಶ ಪಡೆದಿದ್ದು, ಜಿಲ್ಲೆ ಮತ್ತು ತಾಲೂಕಿಗೆ ಪ್ರಥಮ ಸ್ಥಾನವನ್ನು ಪಡೆದುಕೊಂಡಿರುವ ಏಕೈಕ ಸಂಸ್ಥೆ. ಪ್ರತಿನಿತ್ಯ ಸಂಜೆ 5ರಿಂದ 7 ಗಂಟೆವರೆಗೆ ನಿರಂತರ 8 ತಿಂಗಳು ಜೆಡಬ್ಲ್ಯೂ, ನೀಟ್, ಸಿಇಟಿ ತರಗತಿಗಳನ್ನು ನಡೆಸುತ್ತಿದ್ದು, ಪ್ರಸ್ತುತ ವರ್ಷದ ಸರ್ಕಾರಿ ಕೋಟಾದಲ್ಲಿ ಶಶಿಪ್ರಸಾದ್ ಮತ್ತು ಮೌನಿಕಾ ಇಬ್ಬರು ವಿದ್ಯಾರ್ಥಿಗಳು ಅಂಬೇಡ್ಕರ್ ಮೆಡಿಕಲ್ ಕಾಲೇಜು ಬೆಂಗಳೂರು ಮತ್ತು ಸುಬ್ಬಯ್ಯ ಮೆಡಿಕಲ್ ಕಾಲೇಜು ಶಿವಮೊಗ್ಗದಲ್ಲಿ ದಾಖಲಾತಿ ಪಡೆದಿರುತ್ತಾರೆ. ಇಂದೇ ನಿಮ್ಮ ಮಕ್ಕಳನ್ನು ಸೇರಿಸಿ. ವಿಷಯ ಗೊತ್ತಾಯ್ತಾ? ಮನೆ ಇಂಟೀರಿಯರ್ಸ್ಗೂ ಸಹ ಇವಾಗ EMI ಪೇ ಮಾಡಬಹುದು. ಮನೆ ಕಚ್ಚಿದ ಮೇಲೆ ಇಂಟೀರಿಯರ್ ಗೆ ತುಂಬಾನೇ ತಲೆ ಕೆಡ್ಸ್ಕೊತೀವಿ. ಯುನೀಕ್ ಆಗಿರ್ಬೇಕು, ಡಿಫ್ರೆಂಟ್ ಆಗಿರ್ಬೇಕು, ಮಾಡರ್ನ್ ಆಗಿರ್ಬೇಕು ಅಂತ. ಇದಕ್ಕೆಲ್ಲ ಒಂದು ಸೂಪರ್ ಸೊಲ್ಯೂಷನ್ ಕೊಡಬೇಕು ಅಂದ್ರೆ SMH ಹಾರ್ಡ್ವೇರ್ ಅಂಡ್ ಇನ್ನೋವೇಷನ್ಸ್ ಚಿಕ್ಕಬಳ್ಳಾಪುರ. ಇಡೀ ಬ್ಯಾಂಗ್ಳೂರಲ್ಲಿ ಕಂಪೇರ್ ಮಾಡಿದ್ರೆ ಇವ್ರು ಕೊಡೋ ರೇಟ್ಸ್ ತುಂಬಾನೇ ಅಫೋರ್ಡಬಲ್. ಇವ್ರದೇ ಆದಂತ ಸ್ವಂತ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಇದೆ. ಮೇಕ್ ಇನ್ ಇಂಡಿಯಾ 25 years ಆಫ್ ಎಕ್ಸ್ಪೀರಿಯನ್ಸ್. 80% ಆಫ್ ದರ್ ಕ್ಲೈಂಟ್ಸ್ ಬ್ಯಾಂಗ್ಳೂರಲ್ಲೇ ಇರೋದು. ನಿಮ್ ಮನೆಗೆ ಬಂದು ವಿಸಿಟ್ ಮಾಡಿ ನಿಮ್ಗೆ ನೀಟ್ ಆಗಿ ಡಿಸೈನ್ ಮತ್ತು ಎಕ್ಸ್ಪ್ಲನೇಷನ್ ಮಾಡಿ
ಯಾವ ತರ ಮಾಡಬಹುದು ಅಂತ ಕ್ಲಾರಿಟಿನೂ ಕೊಡ್ತಾರೆ. ಇಂಟೀರಿಯರ್ಸ್ ಗೆ ಬೇಕಿರೋ ಎಲ್ಲ ಐಟಮ್ ಇವ್ರ ಹತ್ರ ಸಿಗುತ್ತೆ. ಯು ವಿಲ್ ಗೆಟ್ ಇಟ್ ಅಟ್ ದ ವೆರಿ ವೆರಿ ಬೆಸ್ಟ್ ಪ್ರೈಸ್ ಅಂತಾನೆ ಹೇಳ್ಬೋದು. ಮನೆ ಹೊಸಲಿಂದ ಹಿಡಿದು ಹಾಲ್, ಬೆಡ್ರೂಮ್, ಕಿಚನ್ ಎಲ್ಲಾನು ಇವ್ರ ಹತ್ರ ನೀಟ್ ಆಗಿ ಡಿಸೈನ್ ಮಾಡ್ಕೋಬಹುದು. ಈ ವಿಡಿಯೋನ ಬೇಗ ನಿಮ್ ಫ್ರೆಂಡ್ಸ್ ಅಂಡ್ ಫ್ಯಾಮಿಲೀಸ್ಗೆ ಶೇರ್ ಮಾಡಿ, ತುಂಬಾನೇ ಯೂಸ್ ಆಗುತ್ತೆ. ಶ್ರೀ ಚಾಮವಿ ಪಾರ್ಟಿ ಹಾಲ್ 4ನೇ ಮಹಡಿ, ಶ್ರೀ ಚಾಮವಿ ಕಾಂಪ್ಲೆಕ್ಸ್, ಗೆರಿಯಾ ಶೋರೂಮ್ನ ಮೇಲೆ, ನಂಬರ್ 232T, ಬಿಬಿ ರಸ್ತೆ, ಚಿಕ್ಕಬಳ್ಳಾಪುರ. ನಿಮ್ಮ ಎಲ್ಲ ಶುಭ ಕಾರ್ಯಗಳಿಗೆ ಸುಸಜ್ಜಿತ ಪಾರ್ಟಿ ಹಾಲ್ ಚಿಕ್ಕಬಳ್ಳಾಪುರದಲ್ಲಿ ಸಿದ್ಧ. ಹುಟ್ಟುಹಬ್ಬ, ನಾಮಕರಣ, ಕಾರ್ಯಕ್ರಮ ಯಾವುದೇ ಇರಲಿ, ನಿಮ್ಮ ನಿರೀಕ್ಷೆಗೆ ತಕ್ಕ ಪಾರ್ಟಿ ಹಾಲ್. ಎಸಿ ಕೇಂದ್ರೀಕೃತ ಪಾರ್ಟಿ ಹಾಲ್, ಪ್ರೊಜೆಕ್ಟರ್ ಮತ್ತು ಪರದೆಯೊಂದಿಗೆ ಸಿದ್ಧವಾಗಿದೆ. ಎಐ ಸ್ಪೀಕರ್ಗಳಿಂದ ಆವೃತ, ಲಿಫ್ಟ್ ಕೂಡ ಲಭ್ಯವಿದೆ. 100 ಕಾರ್ಗಳಿಗೆ ಪಾರ್ಕಿಂಗ್ ವ್ಯವಸ್ಥೆ, ಪವರ್ ಬ್ಯಾಕಪ್, ಜನರೇಟರ್ ಲಭ್ಯ. ಕೂಡಲೇ ಸಂಪರ್ಕಿಸಿ 9916161691 9739702077. ವಿರಾಮದ ನಂತರ ಸಿಟಿವಿ ನ್ಯೂಸ್ಗೆ ಮತ್ತೆ ಸ್ವಾಗತ. ಅಡುಗೆ ಅನಿಲ ಸಿಲಿಂಡರ್ಗಳಿಂದ ಅನಿಲವನ್ನು ಇತರೆ ಸಿಲಿಂಡರ್ಗಳಿಗೆ ಅಕ್ರಮವಾಗಿ ತುಂಬಿಸಿ ಹೆಚ್ಚಿನ ಬೆಲೆಗೆ ಮಾರಾಟ ಮಾಡುತ್ತಿದ್ದ 2 ಆರೋಪಿಗಳನ್ನು ಬಂಧಿಸುವಲ್ಲಿ ಚಿಕ್ಕಬಳ್ಳಾಪುರ ಪೊಲೀಸರು ಯಶಸ್ವಿಯಾಗಿದ್ದಾರೆ. ನಗರದಲ್ಲಿ ಒಬ್ಬರು ಮತ್ತು ಗ್ರಾಮೀಣ ಪ್ರದೇಶದಲ್ಲಿ ಒಬ್ಬರನ್ನು ವಶಕ್ಕೆ ಪಡೆದು ಸುಮಾರು 30 ಸಿಲಿಂಡರ್ಗಳನ್ನು ವಶಪಡಿಸಿಕೊಳ್ಳಲಾಗಿದೆ. ಅಕ್ರಮವಾಗಿ ಗ್ಯಾಸ್ ರೀಫಿಲ್ಲಿಂಗ್ ಮಾಡುತ್ತಿದ್ದ 2 ಆರೋಪಿಗಳನ್ನು ಬಂಧಿಸುವಲ್ಲಿ ಚಿಕ್ಕಬಳ್ಳಾಪುರ ಪೊಲೀಸರು ಯಶಸ್ವಿಯಾಗಿದ್ದಾರೆ. ಚಿಕ್ಕಬಳ್ಳಾಪುರ ನಗರದ 19ನೇ ವಾರ್ಡಿನ ನಿವಾಸಿ ಶ್ರೀರಾಮ್ ಮತ್ತು ತಾಲೂಕಿನ ದೊಡ್ಡತಮ್ಮನಹಳ್ಳಿಯ ಗಗನ್ ಎಂಬ ಆರೋಪಿಗಳನ್ನು ಬಂಧಿಸಿರುವ ಪೊಲೀಸರು ಬಂಧಿತರಿಂದ ಸುಮಾರು 30 ಸಿಲಿಂಡರ್ ಸೇರಿದಂತೆ ಗ್ಯಾಸ್ ತುಂಬಲು ಬಳಸುವ ಇತರೆ ಪರಿಕರಗಳನ್ನು ವಶಪಡಿಸಿಕೊಳ್ಳುವಲ್ಲಿ ಯಶಸ್ವಿಯಾಗಿದ್ದಾರೆ. ಅಕ್ರಮ ಗ್ಯಾಸ್ ರೀಫಿಲ್ಲಿಂಗ್ ಕುರಿತು ಮಾತನಾಡಿದ ಚಿಕ್ಕಬಳ್ಳಾಪುರ ಡಿವೈಎಸ್ಪಿ ರವಿಕುಮಾರ್ ಅವರು, ಅಕ್ರಮ ಗ್ಯಾಸ್ ರೀಫಿಲ್ಲಿಂಗ್ ಮಾಡುತ್ತಿರುವ ಬಗ್ಗೆ ಖಚಿತ ಮಾಹಿತಿ ಬಂದ ಕಾರಣ ಎಸ್ಪಿ ಕುಶಾಲ್ ಚೌಕ್ಸೆ ಮತ್ತು ಎಎಸ್ಪಿ ಜಗನ್ನಾಥ್ ರಾಯ್ ಅವರ ಮಾರ್ಗದರ್ಶನದಲ್ಲಿ 2 ತಂಡಗಳನ್ನು ರಚನೆ ಮಾಡಲಾಯಿತು. ಪಿಎಸ್ ಶರತ್ ಕುಮಾರ್ ನೇತೃತ್ವದ 1 ತಂಡ ಮತ್ತು ಪಿಎಸ್ಐ ಪುನೀತ್ ನೇತೃತ್ವದ ಮತ್ತೊಂದು ತಂಡ ಸೇರಿ ಒಟ್ಟು 2 ತಂಡಗಳನ್ನು ರಚಿಸಿ ದಾಳಿ ನಡೆಸಲಾಯಿತು ಎಂದರು. ಪಿಎಸ್ಐ ಶರತ್ ಅವರು ಚಿಕ್ಕಬಳ್ಳಾಪುರ ನಗರದ 19ನೇ ವಾರ್ಡಿನ ಜೈನ ಭವನದ ಎದುರು ಅಂಗಡಿಯೊಂದರ ಮೇಲೆ ದಾಳಿ ಮಾಡಿದ್ದು, ಈ ವೇಳೆ ಶ್ರೀರಾಮ್ ಎಂಬ ವ್ಯಕ್ತಿ 19 ಸಿಲಿಂಡರ್, 1 ತೂಕದ ಯಂತ್ರ, 5 ಚಿಕ್ಕ ಸಿಲಿಂಡರ್, 2 ದೊಡ್ಡ ಗ್ಯಾಸ್ ರೀಫಿಲ್ಲಿಂಗ್ ಪಿನ್ಗಳು ಮತ್ತು 8 ಚಿಕ್ಕ ರೀಫಿಲ್ಲಿಂಗ್ ಪಿನ್ಗಳನ್ನು ವಶಪಡಿಸಿಕೊಂಡಿದ್ದು, ಆರೋಪಿ ಬಳಿ ಸರ್ಕಾರದ ಅಧಿಕೃತ ಆದೇಶ, ಪರವಾನಗಿ ಇಲ್ಲದ ಕಾರಣ ಆತನ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳಲು ಆತನನ್ನು ವಶಕ್ಕೆ ಪಡೆಯಲಾಗಿದೆ ಎಂದು ಹೇಳಿದರು. ಅಂತ ಒಂದು ಮಾಹಿತಿ ಇತ್ತು. ಆ ಮಾಹಿತಿ ಆಧಾರದ ಮೇಲೆ ನಮ್ಮ PSIಗಳನ್ನು 2 ಟೀಮ್ ಮಾಡಿ, PSI ಶರತ್ ಕುಮಾರ್ ಹಾಗೂ PSI ಪುನೀತ್ ಅವರ ನೇತೃತ್ವದಲ್ಲಿ 2 ತಂಡಗಳನ್ನು ಮಾಡ್ತೀವಿ. ಅವ್ರು ಹೋಗಿ ರೇಡ್ ಮಾಡಿದಾಗ PSI ಶರತ್ ಅವರು ಒಂದು ಕಡೆ ರೇಡ್ ಮಾಡ್ತಾರೆ. ಆ PSI ಶರತ್ ಅವರು ರೇಡ್ ಮಾಡಿರೋ ಕಡೆ ಒಬ್ಬ ಶ್ರೀರಾಮ್ ಪಿನ್ ಈರಪ್ಪ ಅನ್ನೋ ಒಬ್ಬ 38 ವರ್ಷದ ಒಕ್ಕಲಿಗರು, ವ್ಯಾಪಾರ ವೃತ್ತಿ ಮಾಡುವಂಥ ಜೈನ್ ಭವನ ಇದ್ದರು, ಬಸವನಗುಡಿ ರಸ್ತೆ 19ನೇ ವಾರ್ಡಲ್ಲಿ ವಾಸವಾಗಿರುವಂಥ ಈ ವ್ಯಕ್ತಿ ಸುಮಾರು 19 ಸಿಲಿಂಡರ್ಗಳನ್ನು ಅವನಂತ ನಾವು ವಶಪಡಿಸ್ಕೊಂಡು, 1 ತೂಕದ ಯಂತ್ರ ಮತ್ತು 2 ದೊಡ್ಡ ಗ್ಯಾಸ್ ರೀಫಿಲ್ಲಿಂಗ್ ಪಿನ್ಸ್ ಮತ್ತು 8 ಸಣ್ಣ ರೀಫಿಲ್ಲಿಂಗ್ ಪಿನ್ಸನ್ನು ವಶಪಡಿಸ್ಕೊಂಡಿರ್ತೀವಿ. ಸಣ್ಣದ ಗ್ಯಾಸ್ ಒಂದು 5 ಸಿಕ್ಕಿರ್ತದೆ ನಮಗೆ, ದೊಡ್ಡ ಗ್ಯಾಸ್ ಸಿಲಿಂಡರ್ 19 ಸಿಕ್ಕಿರ್ತದೆ. ಇವನ ಹತ್ರ ಯಾವುದೇ ರೀತಿಯ ಸರ್ಕಾರದಿಂದ ಅಧಿಕೃತವಾದ ಆದೇಶ ಆಗಲಿ ಅಥವಾ ಯಾವುದೇ ಸರ್ಕಾರದ ಪರವಾನಗಿ ಆಗಲಿ ಇರೋದಿಲ್ಲ. ಹಾಗಾಗಿ ಅವನ ಮೇಲೆ ಸೂಕ್ತ ಕ್ರಮ ಕೈಗೊಳ್ಳಬೇಕಂತ ಹೇಳ್ಬಿಟ್ಟು ನಾವು ರೇಡ್ ಮಾಡಿ ಅವನನ್ನು ವಶಕ್ಕೆ ಪಡ್ಕೊಂಡು ನಗರ ಠಾಣೆಯಲ್ಲಿ ನಾವು ಅದನ್ನು ವರದಿ ಕೊಟ್ಟಿರ್ತೀವಿ. ಅದು ಒಂದು ರೇಡ್ ಬಗ್ಗೆ. ಮತ್ತೊಂದು ಇನ್ನು ಪಿಎಸ್
ಎಸ್ಐ ಪುನೀತ್ ನೇತೃತ್ವದ ತಂಡ ದಾಳಿ ನಡೆಸಿದ್ದು, ಈ ದಾಳಿಯಲ್ಲಿ ಗಗನ್ ಬಿವಿ ಎಂಬಾತನನ್ನು ವಶಕ್ಕೆ ಪಡೆಯಲಾಗಿದೆ. ಈತನಿಂದ ಶೆಡ್ನಲ್ಲಿ 19 ಕೆಜಿ ತೂಕದ 8 ಸಿಲಿಂಡರ್ ದೊರೆತಿವೆ. 3 ತುಂಬಿದ ಸಿಲಿಂಡರ್, 1 ಸ್ವಲ್ಪ ಇದ್ದ ಸಿಲಿಂಡರ್, ಭಾರತ್ ಕಂಪನಿಗೆ ಸೇರಿದ 6 ಸಿಲಿಂಡರ್ ಸೇರಿ ಒಟ್ಟು 12 ಸಿಲಿಂಡರ್ ಸಿಕ್ಕಿದೆ. ಈತನನ್ನು ಬಂಧಿಸಿ ಚಿಕ್ಕಬಳ್ಳಾಪುರ ನಗರ ಠಾಣೆಯಲ್ಲಿ ಪ್ರಕರಣ ದಾಖಲಿಸಲಾಗಿದೆ ಎಂದರು. ಗೃಹ ಬಳಕೆಗೆ ಬಳಸುವ ಅಡುಗೆ ಅನಿಲದ ಸಿಲಿಂಡರ್ಗಳನ್ನು ಇವರು ಬಳಸುತ್ತಿದ್ದಾರೆ. ಕಡಿಮೆ ಗ್ಯಾಸ್ ಉಪಯೋಗಿಸುವವರನ್ನು ಪುಸಲಾಯಿಸಿ ಅವರಿಗೆ ಸಿಲಿಂಡರ್ ಮೇಲೆ 50 ರೂಪಾಯಿ ಹೆಚ್ಚಿಗೆ ನೀಡಿ ಸಿಲಿಂಡರ್ ಪಡೆಯುತ್ತಿರುವುದು ಗಮನಕ್ಕೆ ಬಂದಿದೆ. ಯಾರು ಆ ರೀತಿ ನೀಡಿದ್ದಾರೆ ಎಂಬುದು ತಿಳಿದರೆ ಅವರ ವಿರುದ್ಧವೂ ಕ್ರಮ ಕೈಗೊಳ್ಳಲಾಗುತ್ತದೆ ಎಂದು ಡಿವೈಎಸ್ಪಿ ಹೇಳಿದ್ದಾರೆ. ಇನ್ನು ಚಿಕ್ಕಬಳ್ಳಾಪುರದಲ್ಲಿ ಅಕ್ರಮ ಗ್ಯಾಸ್ ರಿಫಿಲಿಂಗ್ ಆರೋಪದಲ್ಲಿ ಬಂಧಿತವಾಗಿರುವ ಶ್ರೀರಾಮ್ ಕನ್ನಡಪರ ಸಂಘಟನೆಯೊಂದರ ಅಧ್ಯಕ್ಷ ಎಂದು ತಿಳಿದು ಬಂದಿದೆ. ಕನ್ನಡಪರ ಸಂಘಟನೆಯನ್ನು ಮುಂದಿಟ್ಟುಕೊಂಡು ಇಂತಹ ಅಕ್ರಮ ಕೆಲಸಗಳನ್ನು ಎಸಗುತ್ತಿರುವ ಆರೋಪಿಯ ವಿರುದ್ಧ ಸಾರ್ವಜನಿಕ ವಲಯದಲ್ಲಿ ತೀವ್ರ ಆಕ್ರೋಶ ವ್ಯಕ್ತವಾಗಿದೆ. ಅಂಬರೀಶ್ ಎನ್, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ. ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಆಗ್ರಹಿಸಿ ಗೂಡ್ಸ್ ವಾಹನ ಚಾಲಕರು ಮತ್ತು ಮಾಲೀಕರಿಂದ ಇಂದು ಚಾಮರಾಜನಗರದಲ್ಲಿ ಪ್ರತಿಭಟನೆ ನಡೆಸಲಾಯಿತು. ಚಾಮರಾಜನಗರದ ಜಿಲ್ಲಾಡಳಿತ ಭವನದ ಮುಂದೆ ಪ್ರತಿಭಟನಾಕಾರರು ಜಮಾಯಿಸಿ ಜಿಲ್ಲಾಡಳಿತದ ವಿರುದ್ಧ ಘೋಷಣೆ ಕೂಗಿ ಆಕ್ರೋಶ ವ್ಯಕ್ತಪಡಿಸಿದರು. ಈ ವೇಳೆ ಜಿಲ್ಲಾ ರೈತ ಹಿತರಕ್ಷಣಾ ಹೋರಾಟ ಸಮಿತಿ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಬಸವನಪುರ ರಾಜಶೇಖರ್ ಮಾತನಾಡಿ, ತಾಲೂಕಿನ ಅಟ್ಟುಗುಳಿಪುರದಲ್ಲಿ ಗೂಡ್ಸ್ ವಾಹನ ಸವಾರರಿಗೆ ಟೋಲ್ ವಿಧಿಸುತ್ತಿರುವುದರಿಂದ ಗೂಡ್ಸ್ ವಾಹನ ಚಾಲಕರು ಮತ್ತು ಮಾಲೀಕರಿಗೆ ತೊಂದರೆಯಾಗುತ್ತಿದೆ. ಸರ್ಕಾರದ ಕಾನೂನಿನ ಅನ್ವಯ ಟೋಲ್ ವಿಧಿಸಲಿ, ಆದರೆ ಸ್ಥಳೀಯರಿಗೆ ಟೋಲ್ ಫ್ರೀ ಮಾಡಬೇಕು ಎಂದು ಆಗ್ರಹಿಸಿದರು. ನಮ್ಮ ಹೊಟ್ಟೆಪಾಡನ್ನು ಮಾಡಬೇಕು. ನೀವು ಟೋಲ್ ವಿಧಿಸ್ಬಿಟ್ರೆ ಹೇಗೆ? ಟೋಲ್ನಿಗ ಲೋಕಲ್ ಅವ್ರಿಗೆ ಯಾವುದೇ ಕಾರಣಕ್ಕೂ ಕೂಡ ವಿಧಿಸಬಾರ್ದು. ಅದು ಗೂಡ್ಸ್ ಅಟ್ಟ ಇರ್ಬೋದು, ಪ್ಯಾಸೆಂಜರ್ ಅಟ್ಟ ಇರ್ಬೋದು, ಅಥವಾ ಟಾಟಾ ಎಸಿ ಇರ್ಬೋದು, ಯಾವುದಕ್ಕೂ ಟೋಲ್ ವಿಧಿಸಬಾರ್ದು. ಇದು ನಾನು ಮಾನ್ಯ ಜಿಲ್ಲಾಡಳಿತನಿಗ ನಾನು ಒತ್ತಾಯ ಮಾಡ್ತಿದ್ದೀನಿ, ಎಚ್ಚರಿಸ್ತಾ ಇದ್ದೀನಿ. ಒಂದು ವೇಳೆ ಅದು ಟೋಲು ವಿಧಿಸ್ತಿಯಾದರೆ ನಾವು ಅಲ್ಲಿ ಉಗ್ರ ಹೋರಾಟ, ಎಲ್ಲಿ ಸರ್? ಅಟ್ಗುಳಿಪುರ ಟೋಲ್ ಹತ್ರ ಉಗ್ರ ಹೋರಾಟ ಮಾಡ್ತೀವಿ. ಹಲವಾರು ಸಂಘಟನೆಗಳ ಕರೆ ಕೊಡ್ತೀವಿ, ಎಲ್ಲ ಸಂಘಟನೆ ಕರೆ ಕೊಡ್ತೀವಿ. ಇವತ್ತು ದಲಿತ ಸಂಘಟನೆಗಳಿರ್ಬೋದು, ರೈತ ಸಂಘಟನೆಗಳಿರ್ಬೋದು, ಕನ್ನಡ ಪರ ಸಂಘಟನೆಗಳಿರ್ಬೋದು, ಎಲ್ಲ ಸಂಘಟನೆಗಳಿಗೂ ನಾವು ಕರೆ ಕೊಡ್ತೀವಿ. ಆ ಕರೆ ಕೊಡೋ ಮುಖೇನ ಅಲ್ಲಿ ಟೋಲ್ನಿಗ ನಾವು ವಿರೋಧಿಸ್ತೀವಿ. ಸುತ್ತಮುತ್ತಲ ಗ್ರಾಮಗಳಿಗೆ ಗೂಡ್ಸ್ ಸಾಗಿಸಲು ಕಡಿಮೆ ಬಾಡಿಗೆ, ಕಡಿಮೆ ಹಣ ಪಡೆಯುತ್ತಾರೆ. ಆ ಹಣವನ್ನು ಟೋಲ್ಗೆ ನೀಡಿದರೆ ಗೂಡ್ಸ್ ವಾಹನ ಸವಾರರ ಜೀವನ ನಿರ್ವಹಣೆಗೆ ತೊಂದರೆಯಾಗುತ್ತಿದೆ. ಸ್ಥಳೀಯರಿಗೆ ಟೋಲ್ ವಿಧಿಸುವುದನ್ನು ನಿಲ್ಲಿಸಬೇಕು. ಈ ಬಗ್ಗೆ ಜಿಲ್ಲಾಧಿಕಾರಿಗಳು ಗಮನ ಹರಿಸಿ ಸ್ಥಳೀಯ ಗೂಡ್ಸ್ ವಾಹನ ಚಾಲಕರು ಮತ್ತು ಮಾಲೀಕರಿಗೆ ಟೋಲ್ ಫ್ರೀ ಮಾಡಬೇಕು. ಇಲ್ಲವಾದಲ್ಲಿ ಈ ಬಗ್ಗೆ ಟೋಲ್ ವಿಧಿಸುವ ಸ್ಥಳದಲ್ಲಿಯೇ ಎಲ್ಲ ಸಂಘಟನೆ ಮುಖಂಡರ ನೇತೃತ್ವದಲ್ಲಿ ಉಗ್ರ ಪ್ರತಿಭಟನೆ ನಡೆಸಲಾಗುತ್ತದೆ ಎಂದು ಎಚ್ಚರಿಕೆ ನೀಡಿದರು. ಈರಸವಾಡಿ ಸಿದ್ದಪ್ಪಾಜಿ, ಸಿಟಿವಿ ನ್ಯೂಸ್, ಚಾಮರಾಜನಗರ. ರಾಷ್ಟ್ರೀಯ ಹೆದ್ದಾರಿ 648ರಲ್ಲಿ ಕೆಎಸ್ಆರ್ಟಿಸಿ ಬಸ್ ಟೈರ್ ಸ್ಫೋಟಗೊಂಡು ಚಾಲಕನ ನಿಯಂತ್ರಣ ತಪ್ಪಿದ ಬಸ್ ರಸ್ತೆಯ ತಡೆಗೋಡೆಗೆ ಗುದ್ದಿದೆ. ಬಸ್ನಲ್ಲಿ 30ಕ್ಕೂ ಹೆಚ್ಚು ಪ್ರಯಾಣಿಕರು ಪ್ರಯಾಣಿಸುತ್ತಿದ್ದು, ಚಾಲಕನ ಸಮಯ ಪ್ರಜ್ಞೆಯಿಂದ ಸದ್ಯ ಪ್ರಯಾಣಿಕರು ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ದೊಡ್ಡಬಳ್ಳಾಪುರ ತಾಲೂಕಿನ ಮೆಣಸಿಗೇಟ್ ಬಳಿಯ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಸಾಗುತ್ತಿದ್ದ ರಾಜ್ಯ ರಸ್ತೆ ಸಾರಿಗೆ ಸಂಸ್ಥೆಯ ಬಸ್ ಟೈರ್ ಸ್ಫೋಟಗೊಂಡು ಚಾಲಕನ ನಿಯಂತ್ರಣ ತಪ್ಪಿದ ಬಸ್ ರಸ್ತೆಯ ತಡೆಗೋಡೆಗೆ ಗುದ್ದಿದೆ. ಚಾಲಕನ ಸಮಯ ಪ್ರಜ್ಞೆಯಿಂದಾಗಿ ಪ್ರಯಾಣಿಕರು ಪ್ರಾಣಾಪಾಯದಿಂದ ಪಾರಾಗಿದ್ದು, ಸೂಲಿಕುಂಟೆ ದೊಡ್ಡಬಳ್ಳಾಪುರ ಮಾರ್ಗದ ಬಸ್ ದೊಡ್ಡಬಳ್ಳಾಪುರಕ್ಕೆ ಬರುವ ವೇಳೆ ಈ ಅವಘಡ ಸಂಭವಿಸಿದೆ. ಚಾಲಕ ಮುನಿಶಾಮಪ್ಪ ಅವರ ಸಮಯ ಪ್ರಜ್ಞೆಯಿಂದ ಬಸ್ಸಿನಲ್ಲಿದ್ದ 30ಕ್ಕೂ ಹೆಚ್ಚು ಪ್ರಯಾಣಿಕರ ಪ್ರಾಣ ಉಳಿದಿದೆ. ಈ ಕುರಿತು ಸ್ಥಳೀಯ ಕೆಸ್ತೂರು ಪಂಚಾಯಿತಿ ಮಾಜಿ ಅಧ್ಯಕ್ಷ ರಮೇಶ್ ಮಾತನಾಡಿ, ಈ ಅಪಘಾತಗಳಿಗೆ ಟೋಲ್ ಸಿಬ್ಬಂದಿ ಹಾಗೂ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರವೇ ಹೊಣೆ. ಸ್ಥಳೀಯವಾಗಿ ಭೂಮಿ ಇದ್ದರೂ ಸರ್ವಿಸ್ ರಸ್ತೆ ನಿರ್ಮಾಣ ಮಾಡಲು ಮೀನಾಮೇಷ ಎಣಿಸುತ್ತಿದೆ. ಈ ಕುರಿತು ಹಲವು ಬಾರಿ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಮನವಿ ಸಲ್ಲಿಸಿದರೂ ಯಾವುದೇ ಪ್ರಯೋಜನವಾಗಿಲ್ಲ. ಇನ್ನಾದರೂ ರಸ್ತೆ ಪ್ರಾಧಿಕಾರ ಎಚ್ಚೆತ್ತು ಸ್ಥಳೀಯವಾಗಿ ಸರ್ವಿಸ್ ರಸ್ತೆ ಹಾಗೂ ಮೇಲ್ಸೇತುವೆ ನಿರ್ಮಿಸಿ ಸಾರ್ವಜನಿಕರ ಜೀವ ಉಳಿಸಬೇಕಿದೆ. ಇಲ್ಲವಾದಲ್ಲಿ ಹೈವೇ ಬಂದ್ ಮಾಡುವ ಮೂಲಕ
ಉಗ್ರ ಹೋರಾಟ ಕೈಗೊಳ್ಳಲಾಗುವುದು ಎಂದರು. ಈ ಹೈವೇ ಅಥಾರಿಟಿನವರು ಎಷ್ಟು ಅನಾಹುತಗಳಾಗ್ತವೆ ಬೆಳಗ್ಗೆ ಎದ್ದು ಅಂದರೆ ನೋಡಿ, ಉದಾಹರಣೆ ನಿನ್ನೆ ಇವ್ರಿಗೆ ಇಲ್ಲೇ ಆಗಿದೆ ನೋಡಿ, ಇದು ನೋಡಿ, ಇಲ್ಲಿ ನೋಡಿ, ಹೈವೇ ಅಥಾರಿಟಿನವರು ಸರ್ವಿಸ್ ರಸ್ತೆ ಇಲ್ಲದೆ ಕಾರಣ ಆಪೋಸಿಟ್ ಬಂದು ಆಕ್ಸಿಡೆಂಟ್ ಆಗಿದೆ. ಇಂಥವು ದಿನಕ್ಕೆ 1-2 ಆಗ್ತವೆ. ನಾನು ಸುಮಾರು ಸಲ 2-3 ಪ್ರೆಸ್ ಮೀಟ್ ನಿಮ್ಮಲ್ಲೇ ಮಾಡಿದ್ದೀನಿ, ಅವ್ರ ಗಮನಕ್ಕೆ ತಗೊತಾ ಇಲ್ಲ. ಇಲ್ಲಿ ಕೆಸ್ತೂರು ಗೇಟಿಂದ ಮೇಷ್ಟ್ರಮನೆ ಕ್ರಾಸ್ವರೆಗೂ ಸರ್ವಿಸ್ ರಸ್ತೆ ಮಾಡಿ 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 ಅಂತ 100 ಸಲ ಹೇಳಿದ್ದೀನಿ, ಮಾಡ್ತಾಯಿಲ್ಲ. ಅದಾದ ನಂತರ ಸ್ಕೈ ವಾಕ್ಗಳು ಹಾಕಿ ಅಂತ ಹೇಳಿದ್ದೀವಿ, ಅದು ಹಾಕಲಿಲ್ಲ. ಏನೂ ಜನಗಳಿಗೆ ಯಾವುದೇ ಒಂದು ಅನುಕೂಲತೆ ಇಲ್ಲ ಹೈವೇಯಿಂದ. ನಮ್ಮ ಜಮೀನುಗಳು ಕಿತ್ಕೊಂಡು ನಮ್ಮನ್ನೇ ಸಾಯಿಸ್ತಾವ್ರೆ. ಹಂಗಾಗಿ ದಯವಿಟ್ಟು ಇವತ್ತು ನೋಡಿ, ಈ ಬಸ್ ಒಂದು ಆಪೋಸಿಟ್ ಬಂದಿರೋ ಕಾರಣ ಅವಾಯ್ಡ್ ಮಾಡೋದಿರೋ ಟೈರ್ ಬರೋಷ್ಟಾಯಿತೋ ಇನ್ನೊಂದು ಆಯಿತೋ, ಆಪೋಸಿಟ್ ಬರ್ತಾರೆ. ಬಂದಾಗ ಅವ್ರು ಅವಾಯ್ಡ್ ಮಾಡಲೇಬೇಕಾಗುತ್ತೆ, ಆಗಲ್ಲ. ಇಂಥ ಅನಾಹುತಗಳು ದಿನಕ್ಕೆ 1-2-3 ಆಗ್ತಾನೆ. ಎಲ್ಲಿಂದ ಮೇಷ್ಟ್ರಮನೆ ಗೇಟಿಂದ ಕೆಸ್ತೂರು ಗೇಟ್ ಇಷ್ಟರಲ್ಲೇ ಇಷ್ಟ ಆಗ್ತವೆ. ಇನ್ನು ಅದಾದ ನಂತರ ಇನ್ನೆಷ್ಟು ಆಗ್ತಾವೋ ಗೊತ್ತಿಲ್ಲ. ನಮ್ಮ ಕಣ್ಣೆದುರುಗಡೆ ದಿನ ಬೆಳಗ್ಗೆ ಇದ್ದರೆ 1-2-3 ಆಗ್ತವೆ. ದಯವಿಟ್ಟು ಇದು ಲಾಸ್ಟ್ ಚಾನ್ಸು. ನಾವು ನೆಕ್ಸ್ಟ್ ಏನಾದರೂ ಇನ್ನೊಂದು ಆಯಿತು ಅಂದರೆ ನಾವು ಹೈವೇನೇ ಬಂದ್ ಮಾಡಿ ಉಗ್ರ ಹೋರಾಟ ಮಾಡ್ತೀವಿ. ಎಲ್ಲರ ಗಮನಕ್ಕೂ ಕೊಟ್ಟಿದ್ದೀವಿ, DC ಗಮನಕ್ಕೆ ಕೊಟ್ಟಿದ್ದೀವಿ, ತಹಸೀಲ್ದಾರಿಗೆ ಕೊಟ್ಟಿದ್ದೀವಿ, AC ಅವ್ರಿಗೆ ಕೊಟ್ಟಿದ್ದೀವಿ, ಹೈವೇ ಅಥಾರಿಟಿನವ್ರಿಗೂ ಕೊಟ್ಟಿದ್ದೀವಿ. ಆದರೂ ಅವ್ರು ಎಚ್ಚೆತ್ಕೊಂಡಿಲ್ಲ ಅಂದರೆ ನಾವು ಮುಂದೆ ಇನ್ನೇನು ಮಾಡಬೇಕು? ಉಗ್ರ ಹೋರಾಟನೇ ಮಾಡಬೇಕು. ಹೈವೇ ಬಂದೇ ಮಾಡ್ತೀವಿ. ಯಾವುದೇ ಕಾರಣಕ್ಕೂ ನಾವು ಸಾರ್ವಜನಿಕರು ಸಾಯಕ್ಕೆ ರೆಡಿ ಇಲ್ಲ. ದಿನ ಬೆಳಗ್ಗೆ ನೋಡಿ, ಪಾಪ ಅವರು ಬೆಳಗ್ಗೆ ರೈತರು ಬೆಳಗ್ಗೆ ಎದ್ದು ಅವ್ರ ಕೆಲಸಕ್ಕೆ ಅವ್ರು ಹೋಗ್ತಾರೆ. ಹಿಂಗಾದಾಗ ಅವ್ರ ಲೈಫೇ ಹಾಳಾಗೋಯ್ತು. ಕೈ ಮುರಿದೋದ್ರೆ ಇನ್ನೇನು ಮಾಡೋಕ್ಕಾಗುತ್ತೆ ಹೇಳಿ? ಇವೆಲ್ಲ ಅವ್ರಿಗೆ ಕಣ್ಣು ಕಾಣಲ್ವಾ? ಯಾಕೆ ಮಾಡ್ತಾವ್ರಿ ಈ ಥರ ಕೆಲಸ? ನಮ್ಮ ಜಮೀನು ಕಿತ್ಕೊಂಡಿದ್ದಾರೆ ನೋಡಿ. ಈಗ ನಮ್ಮ ರಸ್ತೆ ಅಲ್ಲಿ, ನಮ್ಮ ಜಮೀನು ಅಲ್ಲಿವರೆಗೂ ಕಿತ್ಕೊಂಡು ಹೈವೇ ಅನ್ನೋರು ಯಾಕೆ ಸರ್ವಿಸ್ ರಸ್ತೆ ಮಾಡ್ತಾಯಿಲ್ಲ? ಮಾಡಬೇಕಲ್ವ? ಜಾಗ ಇದೆ ನೋಡಿ, ಅಲ್ಲಿ ಫೆನ್ಸಿಂಗ್ ಅಲ್ಲಿವರೆಗೂ ಹಾಕಿದ್ದಾರೆ. ದಯವಿಟ್ಟು ಇಷ್ಟೇ ನಾವು ಕೇಳ್ತಾ ಇರೋದು, ಅವರು ನಮಗೇನು ಮಾಡೋದು ಬೇಡ, ಸರ್ವಿಸ್ ರಸ್ತೆ ಒಂದು ಕೊಡಲಿ, ಸ್ಕೈ ವಾಕ್. ಬಸ್ಸಿನ ಟೈರುಗಳಲ್ಲಿ ಮರುಬಳಕೆ ಮಾಡಿರುವ ಟೈರ್ಗಳನ್ನು ಬಳಸಲಾಗುತ್ತಿದೆ. ಇದೇ ಬಸ್ಸಿನ ಟೈರ್ ಸ್ಫೋಟಗೊಳ್ಳಲು ಕಾರಣ ಎಂಬುದು ಸ್ಥಳೀಯ ಪ್ರತ್ಯಕ್ಷದರ್ಶಿಗಳ ವಾದವಾಗಿದೆ. ಟೈರ್ ಸ್ಫೋಟಗೊಂಡ ತಕ್ಷಣ ಚಾಲಕ ತಡೆಗೋಡೆಯ ಕಡೆ ಬಸ್ ಚಲಿಸಿದ್ದು, ತಡೆಗೋಡೆಯಿಂದ ಬಸ್ ನಿಯಂತ್ರಣಕ್ಕೆ ಬಂದಿದೆ. ಒಂದು ವೇಳೆ ತಡೆಗೋಡೆ ಇಲ್ಲದಿದ್ದಲ್ಲಿ ಬಸ್ ಹಳ್ಳಕ್ಕೆ ಬೀಳುತ್ತಿತ್ತು. ಚಾಲಕನ ಸಮಯ ಪ್ರಜ್ಞೆಗೆ ಸಾರ್ವಜನಿಕರು ಪ್ರಶಂಸೆ ವ್ಯಕ್ತಪಡಿಸಿದ್ದಾರೆ. ಮಹೇಶ್, CTV ನ್ಯೂಸ್, ದೊಡ್ಡಬಳ್ಳಾಪುರ. ಅಂಬೇಡ್ಕರ್ ಅವರು ನೀಡಿರುವ ಲಿಖಿತ ಸಂವಿಧಾನದಿಂದ ಎಲ್ಲ ಜನರಿಗೆ ಸಮಾನತೆ ಸಿಕ್ಕಿದೆ ಎಂದು ಚಿನ್ನಂಬಳ್ಳಿಯ ಸರ್ಕಾರಿ ಶಾಲೆ ಮುಖ್ಯ ಶಿಕ್ಷಕ YN ಮಹೇಶ್ ಅಭಿಪ್ರಾಯಪಟ್ಟರು. ನಂಜನಗೂಡು ತಾಲೂಕಿನ ಚಿನ್ನಂಬಳ್ಳಿಯಲ್ಲಿ ಅಂಬೇಡ್ಕರ್ ಯುವಕರ ಸಂಘ ಮತ್ತು ಗ್ರಾಮಸ್ಥರಿಂದ ಆಯೋಜಿಸಿದ್ದ ಬುದ್ಧ ಬಸವಣ್ಣ ಅಂಬೇಡ್ಕರ್ ಜಯಂತಿಯಲ್ಲಿ ಬುದ್ಧ ಬಸವಣ್ಣ ಅಂಬೇಡ್ಕರ್ ಅವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಮಾಡಿ ಮಾತನಾಡಿದ ಚಿನ್ನಂಬಳ್ಳಿಯ ಸರ್ಕಾರಿ ಶಾಲೆ ಮುಖ್ಯ ಶಿಕ್ಷಕ YN ಮಹೇಶ್ ಅವರು, ಬುದ್ಧ ಬಸವ ಅಂಬೇಡ್ಕರ್ ಅವರ ಜಯಂತಿಗಳು ಒಂದು ದಿನಕ್ಕೆ ಸೀಮಿತವಲ್ಲ, ವರ್ಷವಿಡೀ ಆಚರಣೆ ಮಾಡುವ ಜಯಂತಿಗಳಾಗಿವೆ. ವಿಶ್ವಾದ್ಯಂತ ಅಂಬೇಡ್ಕರ್ ಜಯಂತಿಯನ್ನು ಆಚರಿಸಲಾಗುತ್ತಿದೆ ಎಂದರು. ಈ ಒಂದು ಜಯಂತಿಯನ್ನ ಆಚರಣೆ ಮಾಡಿದ್ರೂ ಕೂಡ ನಮಗೆ ಒಂದು ಉಪಯೋಗ ಬರುತ್ತೆ. ಸುಮ್ಮನೆ ಆಚರಣೆ ಮಾಡಿ ನಾವು ಅವತ್ತೊಂದಿನ ಜೈ ಜೈ ಅಂದ್ಬಿಟ್ರೆ ಸಾಲಲ್ಲ. ಆ ಮಹನೀಯರ ತತ್ವ ಸಿದ್ಧಾಂತಗಳನ್ನು ನಾವು ಅಳವಡಿಸ್ಕೋಬೇಕು ಜೀವನದಲ್ಲಿ. ಬಸವಣ್ಣನವರು ಇವನಾರವ 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 ಇವ ನಮ್ಮವ ಇವ ನಮ್ಮವ ಅಂತ ಹೇಳ್ತಾ ಇದ್ರು. ಎಲ್ಲರೂ ಒಂದೇ, ನಾವೆಲ್ಲ ಒಂದೇ, ಆ ಜಾತಿ ಈ ಜಾತಿ ಮೇಲ್ಜಾತಿ ಕೀಳ್ಜಾತಿ ಯಾರೂ ಇಲ್ಲ, ಎಲ್ಲ ಒಂದೇ ಜಾತಿ ಅಂತೇಳಿ ಅವರು ಬಹಳ ವರ್ಷಗಳ ಹಿಂದೆನೆ ಬಸವಣ್ಣನವರು ನುಡಿದಿದ್ದಾರೆ. ಅವರು ಜನತೆಗೆ ಸಂದೇಶವನ್ನ ಸಾರ್ತಾರೆ, ಎಲ್ಲರೂ ಒಂದೇ ಅಂತೇಳಿ. ಅದನ್ನ ಮಾತಿನಲ್ಲಿ ಹೇಳಿದ್ರು, ಆದ್ರೆ ಅದನ್ನ ಜಾರಿಗೆ ತರಲಿಲ್ಲ ಜನಗಳು. ಮೇಲು ಕೀಳು ಎಂಬ ಭೇದ ಮರೆತು ನಾವೆಲ್ಲರೂ ಒಂದೇ ಎಂದು ಬಸವಣ್ಣನವರು ಅಂದು ಹೇಳಿದರು. ಅದನ್ನು ಜನರು ಅನುಸರಿಸಲಿಲ್ಲ. ಎಲ್ಲ ವರ್ಗದ ಜನರಿಗೂ ಸಮಾನತೆಯನ್ನು ಸಂವಿಧಾನದ ಮೂಲಕ ಜಾರಿಗೆ ತಂದಿದ್ದು ಅಂಬೇಡ್ಕರ್ ಅವರು. ತಮ್ಮ ಮಕ್ಕಳಿಗೆ ಉತ್ತಮ ಶಿಕ್ಷಣ ನೀಡಬೇಕು, ಶಿಕ್ಷಣದಿಂದ ಮಾತ್ರ ದೇಶದ ಪ್ರಗತಿ ಸಾಧ್ಯ ಎಂದು ಅಂಬೇಡ್ಕರ್ ಹೇಳಿದ್ದಾರೆ. ನಿಮ್ಮ ಹಕ್ಕುಗಳಿಗಾಗಿ ಹೋರಾಟ ಮಾಡಬೇಕು. ಜಯಂತಿಗಳನ್ನು ಆಡಂಬರ ತೋರ್ಪಡಿಕೆಗೆ ಮಾಡದೆ ಅವರ ತತ್ವ ಸಿದ್ಧಾಂತಗಳನ್ನು ಮೈಗೂಡಿಸಿಕೊಳ್ಳಬೇಕೆಂದು ಕರೆ ನೀಡಿದರು. ಕುಮಾರ್, CTV ನ್ಯೂಸ್, ನಂಜನಗೂಡು.
ಚಾಮರಾಜನಗರ ಜಿಲ್ಲೆಯ ಯಳ್ಳಂದೂರು ತಾಲೂಕಿನ ಬಿಳಿಗಿರಿ ರಂಗನ ಬೆಟ್ಟದಲ್ಲಿ ಬಿಳಿಗಿರಿ ರಂಗನಾಥ ಸ್ವಾಮಿ ಬ್ರಹ್ಮ ರಥೋತ್ಸವ ಅಪಾರ ಭಕ್ತ ಸಮೂಹದ ನಡುವೆ ಇಂದು ವಿಜೃಂಭಣೆಯಿಂದ ನಡೆಯಿತು. ಯಳ್ಳಂದೂರು ತಾಲೂಕಿನ ಬಿಳಿಗಿರಿ ರಂಗನ ಬೆಟ್ಟದಲ್ಲಿ ಬಿಳಿಗಿರಿ ರಂಗನಾಥ ಸ್ವಾಮಿ ರಥೋತ್ಸವ ಅಂಗವಾಗಿ ಬಿಳಿಗಿರಿ ರಂಗನಾಥ ಸ್ವಾಮಿ ಉತ್ಸವ ಮೂರ್ತಿಯನ್ನು ರಥೋತ್ಸವದಲ್ಲಿ ಶುಭ ಮುಹೂರ್ತದಲ್ಲಿ ಕೂರಿಸಿ ವಿಶೇಷ ಪೂಜಾ ಕೈಂಕರ್ಯಗಳೊಂದಿಗೆ ನೆರವೇರಿದ ನಂತರ ಆಕಾಶದಲ್ಲಿ ಪ್ರತ್ಯಕ್ಷನಾದ ಗರುಡನ ಪ್ರದಕ್ಷಿಣೆ ನಂತರ ರಥೋತ್ಸವಕ್ಕೆ ಚಾಲನೆ ನೀಡಲಾಯಿತು. ರಥೋತ್ಸವಕ್ಕೆ ಆಗಮಿಸಿದ ಭಕ್ತರ ಸಮೂಹ ಹರ ಹರ ಗೋವಿಂದ ಎಂಬ ಘೋಷಣೆ ಕೂಗಿ ರಥ ಎಳೆದು ಭಕ್ತಿಭಾವ ಮೆರೆದರು. ಜಿಲ್ಲೆಯ ವಿವಿಧ ಗ್ರಾಮಗಳಿಂದ ಆಗಮಿಸಿದ ಭಕ್ತರು ರಥವನ್ನು ಎಳೆದರು. ಅಲ್ಲದೆ ನವದಂಪತಿಗಳು ತೇರಿಗೆ ಹಣ್ಣು ದವನ ಎಸೆಯುವ ಮೂಲಕ ತಮ್ಮ ಹರಕೆ ತೀರಿಸಿಕೊಂಡರು. ರಥೋತ್ಸವದ ನಂತರ ಬ್ಯಾಟಮಣೆ ಸೇವೆ ನಡೆಯಿತು. ರಥೋತ್ಸವದ ಹಿನ್ನೆಲೆಯಲ್ಲಿ ಬಿಳಿಗಿರಿ ರಂಗನ ಬೆಟ್ಟಕ್ಕೆ ದ್ವಿಚಕ್ರ ವಾಹನ ನಿರ್ಬಂಧಿಸಲಾಗಿತ್ತು. ಅಲ್ಲದೆ ಪ್ರಾಣಿ ಬಲಿ ನಿಷೇಧ ಹಿನ್ನೆಲೆಯಲ್ಲಿ ಚಾಮರಾಜನಗರ ತಾಲೂಕಿನ ಹೊಂಡರಬಾಳು ಚೆಕ್ಪೋಸ್ಟ್ ಹಾಗೂ ಯಳ್ಳಂದೂರು ತಾಲೂಕಿನ ಗುಂಬಳ್ಳಿ ಚೆಕ್ಪೋಸ್ಟ್ಗಳಲ್ಲಿ ವಾಹನಗಳನ್ನು ಪೊಲೀಸ್ ಬಿಗಿ ಬಂದೋಬಸ್ತ್ನಿಂದ ತಪಾಸಣೆ ಮಾಡಲಾಯಿತು. ಇರಸವಾಡಿ ಸಿದ್ದಪ್ಪಾಜಿ, ಸಿಟಿವಿ ನ್ಯೂಸ್, ಚಾಮರಾಜನಗರ. ಇದೀಗ ಚಿಕ್ಕದೊಂದು ವಿರಾಮದ ನಂತರ ಸಿಟಿವಿ ನ್ಯೂಸ್ ಮುಂದುವರಿಯಲಿದೆ. ಸಮಾರಂಭ ನಿಮ್ಮದು, ಪ್ರಚಾರ ನಮ್ಮದು. ಕಾರ್ಯಕ್ರಮ ಯಾವುದೇ ಇರಲಿ ಚಿಂತೆ ಬೇಡ. ನಿಮ್ಮ ಸಂತಸ ನೇರ ಪ್ರಸಾರ ಮಾಡಲು ನಾವು ರೆಡಿ. ಸಿಟಿವಿ ನ್ಯೂಸ್ ನಿಮಗಾಗಿ ಕಲ್ಪಿಸುತ್ತಿದೆ ವಿಶೇಷ ಅವಕಾಶ. ಹುಟ್ಟುಹಬ್ಬ, ನಾಮಕರಣ, ಮದುವೆ ಸಮಾರಂಭ, ಶಾಲಾ ಕಾಲೇಜಿನ ಕಾರ್ಯಕ್ರಮಗಳು, ಯಾವುದೇ ಸುದ್ದಿಗೋಷ್ಠಿಗಳು ಸೇರಿದಂತೆ ಕಾರ್ಯಕ್ರಮಗಳು ಯಾವುದೇ ಇರಲಿ ನಿಮಗೆ ಸಿಗಲಿದೆ ವ್ಯಾಪಕ ಪ್ರಚಾರ. ಸಿಟಿವಿ ನ್ಯೂಸ್ನಲ್ಲಿ ನಿಮ್ಮ ಸಂಭ್ರಮ ನೇರ ಪ್ರಸಾರದಲ್ಲಿ ನೋಡಿ. ನಿಮ್ಮ ಸಂಭ್ರಮ ನಿಮ್ಮ ಇಡೀ ಸಮೂಹಕ್ಕೆ ಮುಟ್ಟಿಸಲಿದೆ ಸಿಟಿವಿ ನ್ಯೂಸ್. ಕಾರ್ಯಕ್ರಮಕ್ಕೆ 2 ದಿನಗಳ ಮೊದಲು ನಮಗೆ ತಿಳಿಸಿ, ನಾವು ನೇರ ಪ್ರಸಾರ ಮಾಡುತ್ತೇವೆ. ಮತ್ತೆ ಕಿತಡ ಕೂಡಲೇ ಸಂಪರ್ಕಿಸಿ 9916317028. ಶ್ರೀ ಮಂಜುನಾಥ ಹಾರ್ಡ್ವೇರ್ ಅಂಡ್ ಇನ್ನೋವೇಷನ್ಸ್ 22 ವರ್ಷಗಳಿಂದ ಮಾರುಕಟ್ಟೆಯಲ್ಲಿ ಸುದೀರ್ಘ ಪಯಣ ಮತ್ತು ಗ್ರಾಹಕ ಹಾಗೂ ಎಂಜಿನಿಯರಿಂಗ್ಗಳ ನಂಬಿಕೆಯ ಆಯ್ಕೆ. ಅತ್ಯುತ್ತಮ ಗುಣಮಟ್ಟ, ಪ್ರಾಮಾಣಿಕ ಬೆಲೆ. ಎಂಜಿನಿಯರ್ ಚಾಯ್ಸಸ್, ಆರ್ಕಿಟೆಕ್ಟ್ ಚಾಯ್ಸಸ್, ಕಾರ್ಪೊರೇಟ್ಸ್, ಹೌಸ್ ಓನರ್ಸ್, ಕಾರ್ಪೆಂಟರ್ ಚಾಯ್ಸಸ್, ಹಾರ್ಡ್ವೇರ್ ಡೀಲರ್ಸ್ ಹಾಗೂ ಇನ್ನಿತರರಿಗೆ ಹೋಲ್ಸೇಲ್ ದರದಲ್ಲಿ ಸಿಗುವ ಸ್ಥಳವೇ ಶ್ರೀ ಮಂಜುನಾಥ ಹಾರ್ಡ್ವೇರ್ ಮತ್ತು ಇನ್ನೋವೇಷನ್ಸ್. ವಿವಿಧ ರೀತಿಯ ವಿನ್ಯಾಸಗಳುಳ್ಳ ಡೆಕೋರೇಟಿವ್, ಪ್ರೊಟೆಕ್ಟಿವ್, ಫಂಕ್ಷನಲ್ ಹಾಗೂ ಉತ್ತಮ ದರದಲ್ಲಿ ಗುಣಮಟ್ಟದ ಹಾರ್ಡ್ವೇರ್ ವಸ್ತುಗಳು ನಮ್ಮಲ್ಲಿ ದೊರಕುತ್ತದೆ. ವಿಳಾಸ: ರಿಲಯನ್ಸ್ ಪೆಟ್ರೋಲ್ ಬಂಕ್ ಹತ್ತಿರ, ಬಿಬಿ ರಸ್ತೆ, ಚಿಕ್ಕಬಳ್ಳಾಪುರ. ಮೊಬೈಲ್ ಸಂಖ್ಯೆ 9739393927. ಮತ್ತೊಂದು ಸಂಖ್ಯೆ 9008680303. ಸ್ಕೈ ಮಹಿಳಾ ಅಡ್ಡ ವುಮೆನ್ಸ್ ಶೋರೂಮ್ ಬದಲಾದ ವಿಳಾಸದಲ್ಲಿ, ಗೌರಿಬಿದನೂರು ರಸ್ತೆ, ರೆಡ್ಡಿ ಎಲೆಕ್ಟ್ರಾನಿಕ್ಸ್ ಹತ್ತಿರ, ಚಿಕ್ಕಬಳ್ಳಾಪುರ ಟೌನ್. ಮೊಬೈಲ್ ಸಂಖ್ಯೆ 9916533636. 15 ವರ್ಷ ಮೇಲ್ಪಟ್ಟ ಮಹಿಳೆಯರಿಗೆ ಬೇಕಾದ ಎಲ್ಲ ತರಹದ ಬಟ್ಟೆಗಳು ಒಂದೇ ಮಳಿಗೆಯಲ್ಲಿ ಲಭ್ಯ. ಉತ್ತಮ ಗುಣಮಟ್ಟದ ಅತ್ಯಾಧುನಿಕ ಬಟ್ಟೆಗಳಿಗಾಗಿ ಭೇಟಿ ಕೊಡಿ. ಸ್ಕೈ ಮಹಿಳಾ ಅಡ್ಡ ನಿಮಗಾಗಿ ಇದೆ. 1-2 ಪೀಸ್ ಕೊಂಡರೂ ಹೋಲ್ಸೇಲ್ ದರದಲ್ಲಿ ನೀಡುತ್ತೇವೆ. ಎಲ್ಲ ತರಹದ ಆಕರ್ಷಣೀಯ ಸೀರೆಗಳು, ಮನಮೆಚ್ಚುವಂತಹ ಸೀರೆಗಳು, ಟಾಪ್ಸ್, ಲೆಗಿನ್ಸ್, ರೆಡಿ ಡ್ರೆಸ್ಸಸ್, ಮಹಿಳೆಯರ ಒಳ ಉಡುಪುಗಳು ಲಭ್ಯ. ಮತ್ಯಾಕೆ ತಡ, ಒಮ್ಮೆ ಭೇಟಿ ಕೊಡಿ. ಸ್ಕೈ ಮಹಿಳಾ ಅಡ್ಡ, ಗೌರಿಬಿದನೂರು ರಸ್ತೆ, ರೆಡ್ಡಿ ಎಲೆಕ್ಟ್ರಾನಿಕ್ಸ್ ಹತ್ತಿರ, ಚಿಕ್ಕಬಳ್ಳಾಪುರ ಟೌನ್. ಮೊಬೈಲ್ ಸಂಖ್ಯೆ 9916533636. ವಿರಾಮದ ನಂತರ ಸಿಟಿವಿ ನ್ಯೂಸ್ಗೆ ಮತ್ತೆ ಸ್ವಾಗತ. ಇದೀಗ ಸಂಕ್ಷಿಪ್ತ ಸುದ್ದಿಗಳು.
ಕೇಂದ್ರ ಸರ್ಕಾರ ಹಾಗೂ ಭಾರತೀಯ ಸೇನೆ ಪಾಕಿಸ್ತಾನದ ವಿರುದ್ಧ ದೊಡ್ಡ ಮಟ್ಟದ ಪ್ರತ್ಯುತ್ತರ ನೀಡುತ್ತಿದೆ ಎಂದು ಶಾಸಕ ಎಸ್ಆರ್ ಶ್ರೀನಿವಾಸ್ ಹೇಳಿದರು. ಗುಬ್ಬಿ ತಾಲೂಕಿನ ಕಕ್ಕೇನಹಳ್ಳಿಯಲ್ಲಿ 50 ಲಕ್ಷ ರೂಪಾಯಿ ವೆಚ್ಚದ ಸಿಸಿ ರಸ್ತೆ ಕಾಮಗಾರಿಗೆ ಗುದ್ದಲಿ ಪೂಜೆ ನೆರವೇರಿಸಿ ಮಾತನಾಡಿದ ಅವರು, ಪಾಕಿಸ್ತಾನದಲ್ಲಿರುವ ಭಯೋತ್ಪಾದಕರ ಸದೆ ಬಡಿಯಲೇಬೇಕಿದೆ, ಇಲ್ಲವಾದರೆ ಇಡೀ ವಿಶ್ವಕ್ಕೆ ಅವರು ಮಾರಕರಾಗುತ್ತಾರೆ ಎಂದರು. ಈ ವೇಳೆ ಕೆಆರ್ ವೆಂಕಟೇಶ್, ಉಂಡೆ ರಾಮಣ್ಣ ಇನ್ನೂ ಹಲವರು ಹಾಜರಿದ್ದರು. ಅಂಬೇಡ್ಕರ್ ಯುವಕ ಸಂಘಟನೆಗಳ ಒಕ್ಕೂಟದಿಂದ ನಡೆಯುವ ಅಂಬೇಡ್ಕರ್ ಜಯಂತ್ಯೋತ್ಸವ ಅಂಗವಾಗಿ ನಂಜನಗೂಡಿನ ಅಂಬೇಡ್ಕರ್ ಭವನದಲ್ಲಿ ಜಿಲ್ಲಾ ಮಟ್ಟದ ಚರ್ಚಾ ಸ್ಪರ್ಧೆ ಏರ್ಪಡಿಸಲಾಗಿತ್ತು. ಆರ್ಥಿಕ ಸಬಲೀಕರಣದಿಂದ ಸಾಮಾಜಿಕ ಸಮಾನತೆ ಸಾಧ್ಯತೆ ಎಂಬ ವಿಷಯದ ಬಗ್ಗೆ ಪರ ಮತ್ತು ವಿರೋಧವಾಗಿ ಚರ್ಚಾ ಸ್ಪರ್ಧೆಯಲ್ಲಿ ಕಾಲೇಜಿನ ವಿದ್ಯಾರ್ಥಿಗಳು ಭಾಗವಹಿಸಿದ್ದರು. ಈ ಚರ್ಚಾ ಸ್ಪರ್ಧೆಯಲ್ಲಿ ಜಿಲ್ಲೆಯ ವಿವಿಧ ತಾಲೂಕಿನಿಂದ ಸುಮಾರು 28ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಭಾಗಿಯಾಗಿದ್ದರು. ಅಂಬೇಡ್ಕರ್ ಭಾವಚಿತ್ರಕ್ಕೆ ಶಾಸಕ ದರ್ಶನ್ ಧ್ರುವನಾರಾಯಣ್ ಉದ್ಘಾಟಿಸಿ ಮಾತನಾಡಿದರು. ವಿದ್ಯಾರ್ಥಿಗಳಲ್ಲಿ ಅವಕಾಶಗಳನ್ನು ಕಲ್ಪಿಸಿಕೊಡಬೇಕು, ಅವರು ಜವಾಬ್ದಾರಿಯಿಂದ ಕಾರ್ಯನಿರ್ವಹಿಸುತ್ತಾರೆ. ವಿದ್ಯಾರ್ಥಿಗಳಲ್ಲಿ ಆತ್ಮಸ್ಥೈರ್ಯ ಮತ್ತು ಸಂವಹನ ಕಲೆ ಬಹಳ ಮುಖ್ಯವಾಗಿದೆ ಎಂದರು. ಶಿಲ್ಘಟ್ಟ ನಗರದ ಸಾರ್ವಜನಿಕ ಆಸ್ಪತ್ರೆ ಮತ್ತು ಆಶಾಕಿರಣ ಅಂಧ ಮಕ್ಕಳ ವಸತಿ ಶಾಲೆಯಲ್ಲಿ ರಾಜ್ಯ ಒಕ್ಕಲಿಗರ ಒಕ್ಕೂಟದಿಂದ ಹಣ್ಣು ವಿತರಿಸಲಾಯಿತು. ಬಾಗೇಪಲ್ಲಿ ಶಾಸಕ ಸುಬ್ಬಾರೆಡ್ಡಿ ಅವರ ಹುಟ್ಟುಹಬ್ಬದ ಅಂಗವಾಗಿ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ರೋಗಿಗಳಿಗೆ ಮತ್ತು ಆಶಾಕಿರಣ ಅಂಧ ಮಕ್ಕಳ ಶಾಲೆಯಲ್ಲಿ ವಿದ್ಯಾರ್ಥಿಗಳಿಗೆ ಹಣ್ಣು ವಿತರಿಸಲಾಯಿತು. ಈ ಸಂದರ್ಭದಲ್ಲಿ ರಾಜ್ಯ ಒಕ್ಕಲಿಗರ ಒಕ್ಕೂಟ ಉಪಾಧ್ಯಕ್ಷ ಪೂಲಕುಂಟಹಳ್ಳಿ ರಘುನಾಥ ರೆಡ್ಡಿ ಮಾತನಾಡಿ, ಬಾಗೇಪಲ್ಲಿ ಶಾಸಕ ಸುಬ್ಬಾರೆಡ್ಡಿ ಅವರ ಹುಟ್ಟುಹಬ್ಬದ ಅಂಗವಾಗಿ ಆಸ್ಪತ್ರೆ ಒಳರೋಗಿಗಳಿಗೆ ಮತ್ತು ಆಶಾಕಿರಣ ಶಾಲೆಯ ವಿದ್ಯಾರ್ಥಿಗಳಿಗೆ ಹಣ್ಣು ವಿತರಿಸಿ ಶಾಸಕರಿಗೆ ಉತ್ತಮ ಆರೋಗ್ಯ, ಆಯುಷು, ಐಶ್ವರ್ಯ ಕರುಣಿಸಲಿ ಎಂದು ಪ್ರಾರ್ಥಿಸಿರುವುದಾಗಿ ಹೇಳಿದರು. ಕೊನೆಯದಾಗಿ ಮತ್ತೊಮ್ಮೆ ಮುಖ್ಯಾಂಶಗಳು. ಆಪರೇಷನ್ ಸಿಂಧೂರ್ ಕಾರ್ಯಾಚರಣೆಯಲ್ಲಿ ವೀರಮರಣ ಹೊಂದಿದ ವೀರಯೋಧ ಮುರಳಿ ನಾಯಕ್ಗೆ ಅಂತಿಮ ನಮನ. ಚಿಕ್ಕಬಳ್ಳಾಪುರ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಜನಸಾಗರ. ಯೋಧನ ಪಾರ್ಥಿವ ಶರೀರ ನೋಡಲು ಸಹಸ್ರಾರು ಮಂದಿ ಭಾಗಿ. ಎಸ್ಎಸ್ಎಲ್ಸಿ ಪಿಯುಸಿ ಪಾಸಾದ ಪೌರ ಕಾರ್ಮಿಕರ ಮಕ್ಕಳಿಗೆ ಪ್ರತಿಭಾ ಪುರಸ್ಕಾರ. ಪೌರ ಕಾರ್ಮಿಕರ ಮಕ್ಕಳು ಅಧಿಕಾರಿಗಳಾಗಬೇಕು, ಅದಕ್ಕಾಗಿ ಶಿಕ್ಷಣಕ್ಕೆ ಮಹತ್ವ ನೀಡಬೇಕು ಎಂದ ನಗರಸಭೆ ಉಪಾಧ್ಯಕ್ಷ ನಾಗರಾಜ್. ಸುಟ್ಟ ಆಸಿಡ್ ದಾಳಿಯಿಂದಾದ ಗಾಯಗಳಿಗೆ ಉಚಿತ ಪ್ಲಾಸ್ಟಿಕ್ ಸರ್ಜರಿ ಶಿಬಿರ. ಬೆಂಗಳೂರಿನ ಮಲ್ಲೇಶ್ವರಂನಲ್ಲಿ 20ರಿಂದ ನಡೆಯಲಿರುವ ಶಿಬಿರ. ಉಚಿತ ಪ್ಲಾಸ್ಟಿಕ್ ಸರ್ಜರಿ ಶಿಬಿರದಲ್ಲಿ ಭಾಗವಹಿಸಲು ಮನವಿ. ಬಾಗೇಪಲ್ಲಿ ಪೊಲೀಸರ ಭರ್ಜರಿ ಕಾರ್ಯಾಚರಣೆ. ಕುಖ್ಯಾತ ಅಂತಾರಾಜ್ಯ ಗಾಂಜಾ ಕಳ್ಳನ ಬಂಧನ. ಆಂಧ್ರಪ್ರದೇಶ ಮೂಲದ ಆರೋಪಿಯಿಂದ 4.5 ಲಕ್ಷ ಮೌಲ್ಯದ 9 ಕೆಜಿ ಗಾಂಜಾ ವಶ. ಇದಿಷ್ಟು ಈ ಹೊತ್ತಿನ ಸುದ್ದಿ. ನೋಡ್ತಾ ಇರಿ ಸಿಟಿವಿ ನ್ಯೂಸ್, ಇದು ನಿಮ್ಮ ಜೊತೆಗಾರ.